ಸುಮಾರು ಜನಕ್ಕೆ ಕ್ವಶನ್ಸ್ ಬರುತ್ತೆ. ಸರ್, ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಸರ್ ಪ್ಲಾನ್ ಎಲ್ಲ ಕೊಟ್ಟೆ, ತುಂಬಾ ಸಕ್ಕದಾಗಿದೆ ಅಂದ, ಪ್ಲಾನ್ ಸೂಪರ್ ಆಗಿದೆ ಅಂತಂದ. 6,000 ರೂಪಾಯಿ ಇಲ್ಲ ಅಂತಾನೆ ಸರ್, ಏನ್ ಮಾಡೋದು? ಪ್ಲಾನ್ ಚೆನ್ನಾಗಿದೆ ಅಂತಾನೆ, ಮಾಡು ಅಂತಾನೆ, ನಾನು ಮಾಡಕ್ ರೆಡಿ ಇದ್ದೀನಿ ಅಂತಾನೆ, ದುಡ್ಡಿಲ್ಲ ಅಂತಾನೆ. ಏನ್ ಮಾಡುದು ಸರ್? ನಾನು 10 ಜನಕ್ಕೆ ಪ್ರೆಸೆಂಟೇಶನ್ ಕೊಡಿಸಿದೆ, 10 ಜನಕ್ಕೆ ಪ್ರೆಸೆಂಟೇಶನ್ ಕೊಡಿಸ್ದೆ, 10 ಜನನು ದುಡ್ಡಿಲ್ಲ ದುಡ್ಡಿಲ್ಲ ಅಂತ. ಏನ್ ಮಾಡೋದು ಸರ್? ಆಗಲ್ಲ ಸರ್. ಯಾರನ್ನೇ ಕೇಳಿ ದುಡ್ಡಿಲ್ಲ ಅಂತಾರೆ, ಯಾರನ್ನೇ ಕೇಳಿ ದುಡ್ಡಿಲ್ಲ ಅಂತಾರೆ. 6,000 ನನ್ನ ಹತ್ರ ಇಲ್ಲ ಅಂತಾರೆ. ಸರ್ ನಾನು ಮಾಡಕ್ಕಾಗಲ್ಲ. ದಿಸ್ ಆಟಿಟ್ಯೂಡ್ ಈಸ್ ಆಫ್ ಪುವರ್ ಗ್ಯಾಸ್. ಯಾರು ಬಡವರು ಇರ್ತಾರಲ್ಲ ಅವ್ರದ್ದು ಆಟಿಟ್ಯೂಡ್, ಮೈಂಡ್ ಸೆಟ್ ಇರುತ್ತೆ. ಬಿಕಾಸ್ ಅವ್ರು ಬಡವ ಆಗಿರಲ್ಲ, ಅವ್ರ ಮೈಂಡ್ ಸೆಟ್ ಬಡವಾಗಿರುತ್ತೆ, ಅದಕ್ಕೋಸ್ಕರ ಅವ್ನ ಲೈಫ್ ಬಡವ ಆಗಿರ್ತಾನೆ. ನೀವು ಇದೇ ತರ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನಾನು ನೆಕ್ಸ್ಟ್ ಹೇಳೋಂಗಿಲ್ಲ, ಬಿಕಾಸ್ ನನಗೆ ಹೇಳಕ್ಕೂ ಇಷ್ಟ ಆಗಲ್ಲ. ಈ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡು ಐ ಡೋಂಟ್ ಹ್ಯಾವ್ ಮನಿ ಅಂತನಾ? ಬ್ರದರ್, ಐ ಥಿಂಕ್ ದಟ್ ಈಸ್ ದ ರೀಸನ್ ಯು ಶುಡ್ ಸ್ಟಾರ್ಟ್ ದಿಸ್ ಬಿಸ್ನೆಸ್, ರೈಟ್? ಇಲ್ಲಿ ಎಷ್ಟು ಜನ ಹತ್ರ BMW ಇದೆ? ನನ್ನ ಕೇಳಿದ ತಕ್ಷಣ ನನ್ನ ಫ್ರೆಂಡ್ ಒಬ್ಬ ಕೇಳ್ದ, ಮಗ ನಾನು ಸ್ಟಾರ್ಟ್ ಮಾಡೋಕ್ಕೆ ಏನೋ ರೆಡಿ, ಸಕ್ಕತ್ತಾಗಿದೆ, ಪ್ಲಾನ್ ಎಲ್ಲ ಸೂಪರ್ ಆಗಿದೆ, ನಾನು ಮಾಡಕ್ಕೆ ರೆಡಿ, ಬಟ್ ನನ್ನ ಹತ್ರ ದುಡ್ಡಿಲ್ಲ. ನಾನು ಹೇಳಿದ್ದು ಫಸ್ಟ್ ರಿಪ್ಲೈ, ಬ್ರೋ, that is the main reason you have to do this business. I gave this opportunity to you only because you don't have money. ನಾ ಅಂಬಾನಿಗೆ ಹೋಗಿ ಕೊಡ್ತಾ ಇದ್ದೀನ, ಬಿಲ್ ಗೇಟ್ಸ್ಗೆ ಹೋಗಿ ಕೊಡ್ತಾ ಇದ್ದೀನ, ವಿಜಯ್ ಮಲ್ಯಂಗೆ ಹೋಗಿ ಕೊಡ್ತಾ ಇದ್ದೀನಿ. ಆಕ್ಚುಲಿ ವಿಜಯ್ ಮಲ್ಯ ಬೇಕಾಗುತ್ತೆ, ಸೊ ದಟ್ ಅವ್ರುಗಳು ಕೊಡ್ತಾ ಇದ್ದೀನ. ಯಾರು ಕೊಡ್ತಾ ಇರೋದು? ನಿನಗೆ ಕೊಡ್ತಾ ಇದ್ದೀನಿ. ಏನಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ? ಅದಕ್ಕೋಸ್ಕರ ಬ್ರೋ, ನಿನ್ನ ಹತ್ರ do you have crores together? They have crores bank balance. crores bank balance ಇದೆಯಾ? BMW ಕಾರ್ ಇದೆಯಾ? ವಿಲ್ಲಾ ಇದೆಯಾ? ಒಂದು ಫ್ಲೈಟ್ ಇದೆಯಾ? ನನ್ನ ಹತ್ರನೂ ಇಲ್ಲ, ನಿನ್ನ ಹತ್ರನೂ ಇಲ್ಲ. ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದಕ್ಕೆ ನೀನು ಸ್ಟಾರ್ಟ್ ಮಾಡಬೇಕು, ಬಾ ಸ್ಟಾರ್ಟ್ ಮಾಡ. ಅವ್ನು ಹೇಳಿದ ತಕ್ಷಣ ಇದನ್ನ, ಈ ಡೈಲಾಗ್ನ ನೀವೇ ಹೇಳಿ ಅದನ್ನ ಬಯಾಟ್ ಮಾಡ್ಕೊಂಡು, ಇದನ್ನ ನನ್ನ ಅಪ್ಲೈ ನನಗೆ ಹೇಳ್ಕೊಟ್ರು, ಅದನ್ನ ಬಯಾಟ್ ಮಾಡ್ಕೊಂಡೆ ಸುಮ್ಮನೆ ಅದನ್ನ ಹೇಳ್ತೀನಿ ಅಷ್ಟೇ. ಓಕೆ, ಬಯಾಟ್ ಮಾಡ್ಕೊಳ್ಳಿ. ಸೊ ದಟ್ ಅವ್ರಿಗೆ ಹೇಳಿ, ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ 1,000 ರೂಪಾಯಿ ಇರಲಿಲ್ಲ. 1,000 ರೂಪಾಯಿ ನನ್ನ ಹತ್ರ ಇರಲಿಲ್ಲ. ನಾನು ವಿತಿನ್ 4 hours 5,000 ಸಡನ್ ಆಗಿ ಅರೇಂಜ್ ಮಾಡಿದೆ. ನಾನು ಹೇಳ್ಕೊಡ್ತೀನಿ ಬಾ ಹೇಗೆ ಮಾಡೋದು ಅಂತ. ಇದನ್ನ ಹೇಳ್ಬೋದು. ಸೊ ಅವ್ರಿಗೆ ಹೇಳಿ, ಅರೇಂಜ್ ಇಟ್ ಫಾಸ್ಟ್, ರಿಕವರಿ ಫಾಸ್ಟ್. ಫಾಸ್ಟಾಗಿ ಅರೇಂಜ್ ಮಾಡು ಅಮೌಂಟ್ನ, ಫಾಸ್ಟಾಗಿ ಇದನ್ನ ರಿಕವರ್ ಮಾಡು. ಸೊ ಹಲೋ, ಫಸ್ಟ್ ಆಫ್ ಆಲ್ ನೀನು 6,000 ರೂಪಾಯಿ ಇನ್ವೆಸ್ಟ್ ಮಾಡ್ತಿಲ್ಲಪ್ಪ. ನೀನು ಯು ಆರ್ ಪರ್ಚೇಸಿಂಗ್ ಪ್ರಾಡಕ್ಟ್. ಮನೆಗೆ ಹೋಗಿ ಹೇಳು, ಈ ಥರ ಪ್ರಾಡಕ್ಟ್ ತಗೋತಾ ಇದ್ದೀನಿ, ಮನೇಲಿ ಕೊಡೋಲ್ಲ ಅಂತಾರ. ಬೈಕ್ ಬೇಡವಾ ಪ್ರಾಡಕ್ಟ್, ನಮಗೆ ಯೂಸ್ಫುಲ್ ಪ್ರಾಡಕ್ಟ್ ಸಿಗ್ತಾ ಇದೆಯಾ? ಸೊ ಮನೆಗೆ ಹೋಗಿ ಹೇಳು, ಯು ಆರ್ ಪರ್ಚೇಸಿಂಗ್ ಅ ಪ್ರಾಡಕ್ಟ್ ಸೊ ದಟ್ ಯು ಆರ್ ಗೆಟಿಂಗ್ ಅ ಬಿಸ್ನೆಸ್ ಆಪರ್ಚುನಿಟಿ ಹಂಗೆ ಹೇಳಿ. ಡಿಡ್ ಯು ಹ್ಯಾಡ್ 6,000 rupees ದ ಲಾಸ್ಟ್ ಮಂತ್? 6,000 ಇತ್ತು ಅವತ್ತು ತಿಂಗಳು? ಇಲ್ಲ. ಮುಂದಿನ ತಿಂಗಳು ಇರುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ? ಇಲ್ಲ. ಇವಾಗ 6,000 ಇದೆಯಾ? ಇಲ್ಲ. ಒನ್ ಟೈಮ್ ಒನ್ಸ್ 6,000 ರೂಪಾಯಿ ಅರೇಂಜ್ ಮಾಡು. ಎವ್ರಿ ಮಂತ್ ನಿನ್ನ ಹತ್ರ 6,000 rupees ಇರೋ ಥರ ನನಗೆ ಈ ಥರ ಹೇಳಿದಾಗ ಅವ್ನಿಗೆ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಆ ಕಾನ್ಫಿಡೆನ್ಸ್ನ ಅನ್ಕೊಡಿ. ಆ್ಯಂಡ್ ಅವ್ನಿಗೆ ಹೇಳಿ, ನೋಡಪ್ಪ ಸಿಂಪಲ್, 6,000 ರೂಪಾಯಿ ಓಕೆ, 6,000 ರೂಪಾಯಿ ಇರುತ್ತೆ ನಿನ್ನ ಹತ್ರ, ತಗೊಂಡು ಬ್ಯಾಂಕಲ್ಲಿ ಇಡು. ನಿಮಗೆ 7% ಇಂಟ್ರೆಸ್ಟ್ ಕೊಡ್ತಾರೆ, 10% ಇಂಟ್ರೆಸ್ಟ್ ಅಂತಾನೆ ಇಟ್ಕೋ. ನಿಮಗೆ 1 ವರ್ಷಕ್ಕೆ ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ 600 rupees. ಆಲ್ ದ ಬೆಸ್ಟ್ ಬ್ರೋ ಹೇಳಿ. ಅವನೇನಂತಾನೆ, ಸಾಕಾ ಚಂದ್ರ ಹೇಳ್ತಾರೆ, ಇನ್ನ BMW ತಗೋಬೋದಾ, ನೀನು ಮ್ಯಾರೇಜ್ ಹಾಕೋದಾ? ಆಗುತ್ತಾ? ಇಲ್ಲಿ ಅದೇ 6,000 ತಗೊಂಡು ಬಾ, ಸೇಮ್ 6,000 ಇಲ್ಲಿ ತಗೊಂಡು ಬಾ, ಯು ಕ್ಯಾನ್ ಅಚೀವ್ ಫೈನಾನ್ಷಿಯಲ್ ಫ್ರೀಡಮ್. ದಟ್ ಟು ಒನ್ಸ್ ಇನ್ ಅ ಲೈಫ್ ಟೈಮ್. ಈ ತರ ನೀನ್ ತಗೊಂಡ್ಬರ್ಬೇಕು. ಈಗ ನಾರ್ಮಲ್ ಯಾವುದೇ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರು, ಟೀ ಶಾಪ್ ಓಪನ್ ಮಾಡ್ತೀನಿ ಅಂದ್ರೂ ಮಿನಿಮಮ್ ನಿಂಗೆ 50,000 ಬೇಕಾ? ಟೀ ಶಾಪ್ ಅಲ್ಲಿ ನಿನಗೆ ಕರೋಡ್ಪತಿ ಆಗ್ತೀಯಾ? ಅಂದ್ರೆ ನೀನ್ ಓಪನ್ ಮಾಡ್ತಾರ ಕಾಫಿ ಡೇ ತರ ಅಲ್ಲಪ್ಪ. 50,000 ರೂಪಾಯಿಗೆ ಅರೇಂಜ್ ಅಮೌಂಟ್ ಅರ್ನಿಂಗ್ ಮಾಡ್ತೀಯಾ? ಆಫ್ಟರ್ ಓಕೆ, ಲೆಟ್ ಮಿ ಗಿವ್ ಯು 5 years.
5 crores ಅರೇಂಜ್ ಮಾಡ್ತೀಯಾ 50,000 ಹಾಕ್ಬಿಟ್ಟು ಟೀ ಶಾಪ್ ಮಾಡ್ತೀನಿ ಅಂದ್ರೂ ಅಲ್ಲಿ ರಿಸ್ಕ್ ಇದೆ. ಆಗ್ಲಿಲ್ಲ ಅಂತಂದ್ರೆ ಸೊ ಈ ತರ ಎಲ್ಲ ಇರೋದ್ರಿಂದ ಇಲ್ಲ 6,000 ರೂಪಾಯಿ ತಗೊಂಡ್ ಬಾ. ನನ್ನ ಫ್ರೆಂಡ್ಸ್ ಹೇಳೋದಿಷ್ಟೇ, ಜಾಸ್ತಿ ಯೋಚನೆ ಮಾಡಬಾರ್ದು. ಬಿಕಾಸ್ ABCD ಎ ಡೌಟ್ ಡಿಸ್ಟ್ರಾಯ್ಸ್. ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೀಗೆ ಇರ್ತೀಯ. ಅವ್ರಿಗೆ ಹೇಳಿ ಒಂದು, ನಾನು ಮಾಡುವಂತ ಎಕ್ಸಾಂಪಲ್, 70,000 rupees ಲ್ಯಾಪ್ಟಾಪ್, 70,000 ರೂಪಾಯಿ ಲ್ಯಾಪ್ಟಾಪ್, 7,000 ರೂಪಾಯಿಗೆ ಆನ್ ಸ್ಪಾಟ್ ಕೊಡ್ತೀನಿ. ಆನ್ ಸ್ಪಾಟ್ ಹೊಸ ಮ್ಯಾಕ್ಬುಕ್. ಅಂಡ್ ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ಇಡೀ ಇಂಡಿಯಾಗೆ ಫಸ್ಟ್ ಲ್ಯಾಪ್ಟಾಪ್ ಇದು ಸ್ಪೆಷಾಲಿಟಿ. ರಾತ್ರಿ 1 ಗಂಟೆಗೆ ಪರ್ಚೇಸ್ ಮಾಡಿದ್ವಿ. ಓಕೆ, ಸೊ ಇಡೀ ಇಂಡಿಯಾಗೆ ಫಸ್ಟ್ ಲ್ಯಾಪ್ಟಾಪ್ ಮ್ಯಾಕ್ಬುಕ್ ಏರ್ 8.1 GHz ಇದರಲ್ಲಿ ಇಂಡಿಯಾಗೆ ಫಸ್ಟ್ ಮ್ಯಾಕ್ಬುಕ್ ಇದು. ಈ ಮ್ಯಾಕ್ಬುಕ್ 70,000 ರೂಪಾಯಿ, 7,000 ರೂಪಾಯಿ ನಿಮ್ಗೆ ಕೊಡ್ತೀನಿ. ನನಗೆ ಮೀಟಿಂಗ್ ಮುಗಿಯೋಷ್ಟೊತ್ತಿಗೆ 7,000 ರೂಪಾಯಿ ಕೊಡಬೇಕು. ಯಾರ್ಯಾರು ತಗೋತೀರಾ? ಈ ತರ 100 ಮ್ಯಾಕ್ಬುಕ್ ತಗೊಳ್ಳೋಂತ ಆಪರ್ಚುನಿಟಿ ನಿಮಗೆ ಬರೀ 6,000 ರೂಪಾಯಿ ಸಿಗ್ತಾ ಇದೆಯಪ್ಪ. ಓಕೆ, ನಾನು ಒಂದು ಮಾತು ಹೇಳು. ಫಾರ್ ಎಕ್ಸಾಂಪಲ್, ನಿನ್ನ ಲೈಫಲ್ಲಿ ತುಂಬಾ ಇಷ್ಟಪಡುವಂಥವ್ರು ಯಾರು? ನಾನು ಎಲ್ಲ ಹೇಳ್ತೀನಿ, ಅವ್ರ ಸಿಚುವೇಶನ್ಗೆ ನೋಡಿಕೊಂಡು ಯಾವ್ದಾದ್ರು ಹೇಳಬೇಕು ಪ್ರಾಕ್ಟೀಸ್ ಮಾಡಿ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಯಾವ್ದಾದ್ರು ಹೇಳಬೇಕು ಅಂತ ಹೇಳಿ ಅವ್ರಿಗೆ ಹೇಳಿ. ಐ ಡೋಂಟ್ ಹ್ಯಾವ್ ಮನಿ ಅಂತ ಹೇಳಿದಾಗ, whom do you love the most in your life? ಕೇಳಿ. ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಜ್ಜಿ, ತಾತ, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಅದು ಇದು ಏನೇನೋ ಹೇಳ್ತಾರೆ. ನಿಮ್ಮ ಲವ್ಡ್ ಒನ್ಸ್ ಯಾರಿರ್ತಾರೆ ಅವ್ರನ್ನ ಸಡನ್ ಆಗಿ ಅವ್ರು ಮಾಡದೇ ಇರೋ ತಪ್ಪಿಗೆ, ಅವರೆಲ್ಲೋ ಗಾಡಿಲಿ ಹೋಗ್ತಾ ಇದ್ರು, ಅವ್ರು ಏನೋ ಒಂದು ಅಲ್ಲಿ ಏನೋ ಇನ್ಸಿಡೆಂಟ್ ಆಯ್ತು, ಆ ರೀಸನ್ಗೋಸ್ಕರ ಅವ್ರನ್ನ ಸಡನ್ ಆಗಿ ಜೈಲಿಗೆ ಹಾಕ್ಬಿಟ್ಟು, ಅವ್ರು ಮಾಡಿದ್ದೇ ಇರೋ ತಪ್ಪಿಗೆ ಯಾವುದೋ ಬೇರೆ ಸಿಚುವೇಶನ್, ಈ ತರ ಸುಮಾರು ಸಿಚುವೇಶನ್ಸ್ ಆಗಿದೆ. ಈ ತರ ಹಾಕಿದಾಗ ಬೇಲ್ಗೆ ಕೇಳ್ತಾ ಇರ್ತಾರೆ 60,000 ರೂಪಾಯಿ ಕೇಳ್ತಾರೆ. ಬೇಲಿಗೆ 60,000 ರೂಪಾಯಿ ಕೇಳ್ತಾರೆ. ಇರ್ಲಿ ಬಿಡಿ, ಒಂದು ಭಾರತನೇ ಆರಾಮಾಗಿರೋ ಮಾಡ್ತೀವಾ? ಏನ್ ಮಾಡ್ತೀವಿ? 6 hours ಒಳಗಡೆ 60,000 rupees ರೆಡಿ ಮಾಡ್ತೀವಿ ಅಲ್ವಾ? ನಿನ್ನ ಪಾರ್ಟ್ನರ್ ಯಾರಿರ್ತಾರೆ, ನಿನ್ನ ಬಿಲವ್ಡ್ ಒನ್ಸ್ ಯಾರಿರ್ತಾರೆ, ಅವ್ರ ಲೈಫ್ನ ನಾರ್ಮಲ್ ಹ್ಯಾಪಿಯರ್ಲಿಂದ ಬಿಟ್ಬಿಡ್ತೀಯಾ? ನೋಡು, 6,000 rupeesಗೆ ನಿನ್ನ ಬಿಲವ್ಡ್ ಒನ್ಸ್ನ ಯು ಕ್ಯಾನ್ ಸೆಕ್ಯೂರ್ ದೇರ್ ಲೈಫ್. ಅದಕ್ಕೋಸ್ಕರ 6,000 ರೂಪಾಯಿ. ನಾನು ಇದನ್ನೇ ಯೋಚನೆ ಮಾಡಿದ್ದು. ನನ್ನ ಹತ್ರನೂ ದುಡ್ಡು ಇರಲಿಲ್ಲ, ಕನೆಕ್ಟ್ ಆಗಬೇಕು. ನನ್ನ ಹತ್ರನೂ ದುಡ್ಡು ಇರಲಿಲ್ಲ. ನಾನು ಟ್ರೈಪಾಲ್ ಹಾಕೊಂಡು 15,000 ಅರೇಂಜ್ ಮಾಡಿದ್ನೇನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಮಾಡಿದ್ರು ಸರಿ. ನನ್ನ ಹತ್ರನೂ ದುಡ್ಡು ಇರಲಿಲ್ಲ. ಯಾರ ಹತ್ರ 6,000 ರೂಪಾಯಿ ರೆಡಿ ಇತ್ತು? ಯಾರ ಹತ್ರನೂ ಇರಲಿಲ್ಲ. ಸೊ ಅರೇಂಜ್ ಮಾಡಿದ್ದಲ್ವ ನಾವೆಲ್ಲ. ವೈ ಅನ್ನೋದನ್ನ ಅವ್ನಿಗೆ ಹೇಳಬೇಕು, ತಿಳಿಸ್ಕೊಡ್ಬೇಕು. ಸೊ ಸುಮಾರು ಜನ ಹೇಳ್ತಾರೆ, ನಾನು ಈಗ ಕೆಲ್ಸಕ್ಕೆ ಹೋಗ್ತಾ ಇರೋರು ಹೇಳ್ತಾರೆ. ಸ್ಟೂಡೆಂಟ್ಸ್ ಆದ್ರೆ ಈ ತರ ಹೇಳ್ಬೋದು, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, 30,000 ಸ್ಯಾಲರಿ ತಗೋತಾ ಇರ್ತಾರೆ, 20,000 ತಿಂಗಳು ರನ್ ಮಾಡ್ತಾ ಇರ್ತಾರೆ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಅಂದ್ರೆ ಇದು ಜಸ್ಟ್ ಒಂದು ರೀಸನ್ ಅವ್ರಿಗೆ ಇದು ಮಾಡಲ್ಲ ನಾನು. ಬಿಕಾಸ್ ಏನಕ್ಕೆ ಅಂತಂದ್ರೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬಂದಿರಲ್ಲ ಇನ್ನು. ಅವಾಗ ನನ್ನ ಹತ್ರ ದುಡ್ಡಿಲ್ಲ ಅಂತಂದಾಗ, ಬ್ರೋ ಫ್ರಮ್ ಹೌ ಮೆನಿ ಇಯರ್ಸ್ ಆರ್ ಯು ಡೂಯಿಂಗ್ ಯುವರ್ ಜಾಬ್? ಕೇಳಿ ಅವನು. ಎಷ್ಟು ವರ್ಷದಿಂದ? 1 ವರ್ಷ, 2 ವರ್ಷ, 3 ವರ್ಷ? ಬ್ರೋ 2 ವರ್ಷ 3 ವರ್ಷದಿಂದ ಜಾಬ್ ಮಾಡ್ತಾ ಇದೆಯಾ? ನಿನಗೆ 6,000 ರೂಪಾಯಿ ದುಡ್ಡಿಲ್ಲ ಅಂತಂದ್ರೆ ಇನ್ನ ಜಾಬ್ ಮಾಡಿ ಏನ್ ಪ್ರಯೋಜನ? 60,000 ರೂಪಾಯಿ ಸಿಚುವೇಶನ್ ಬಂದಾಗ ನಿನ್ ಜಾಬ್ ಕೈ ಹಿಡಿಯತ್ತಾ? 3 ವರ್ಷದಿಂದ ಮಾಡ್ತಿದ್ಯಾ ಜಾಬ್, 6,000 ರೂಪಾಯಿ ನಿನ್ನ ಹತ್ರ ದುಡ್ಡಿಲ್ಲ ಅಂತ್ಯಾ? ಏನ್ ಪ್ರಯೋಜನ? 6,000 ರೂಪಾಯಿ ದುಡ್ಡಿಲ್ಲ ಅನ್ನೋ ರೀತಿ ಜಾಬ್ ನ ನಂಬ್ಕೊಂಡು ನಿನ್ಗೆ ಏನ್ ಪ್ರಯೋಜನ? ಫಾರ್ ಎಕ್ಸಾಂಪಲ್, ಮದುವೆ ಆಗ್ತೀಯಾ, ವೈಫ್ ಕೇಳ್ತಾರೆ ದುಬೈ ಕರ್ಕೊಂಡು ಹೋಗು ಅಂತ. ಏನು ಹೇಳ್ತೀಯ? ಅವಾಗ್ಲೂ ಇದೇ ಆನ್ಸರ್ ಕೊಡ್ತೀಯ, ಐ ಡೋಂಟ್ ಹ್ಯಾವ್ ಮನಿ ಅಂತ. ಮಕ್ಕಳಾಗತ್ತೆ, ಮಗ ಬರ್ತಾನೆ, ಹಾರ್ಲೆ ಡೇವಿಡ್ಸನ್ ಬೈಕ್ ಬೇಕು ಅಂತ ಕೇಳ್ತಾನೆ, ಅವಾಗ ಏನ್ ಆನ್ಸರ್ ಮಾಡ್ತೀಯ? ಐ ಡೋಂಟ್ ಹ್ಯಾವ್ ಮನಿ ಅಂತೀಯ. ಪೇರೆಂಟ್ಸ್ ಬರ್ತಾರೆ, ನಾನು ನಿನ್ನ ಇಷ್ಟು ವರ್ಷ ಸಾಕಿ ಸಲಗಿ ಎಲ್ಲ ಬೆಳೆಸಿದೀನಿ, ನಿನ್ನ ನಮ್ಗೆ ಲಕ್ಸುರಿಯಸ್ ಆಗಿ ಒಂದು ಸ್ವಲ್ಪ ಮಟ್ಟಕ್ಕೆ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ, ಕಾಶಿ ಹತ್ರಗೆ ಹೋಗ್ಬೇಕು, ಫ್ಲೈಟ್ ಅಲ್ಲಿ ಸುತ್ತಾಡ್ಬೇಕು ಅಂತ ಲಾಸ್ಟ್ ಒಂದು ಆಸೆ ಇದೆ, ಇದನ್ನ ಪೂರೈಸು ಅಂತ ಹೇಳಿದಾಗ ಐ ಡೋಂಟ್ ಹ್ಯಾವ್ ಮನಿ ಅಂತ ಅಂತೀಯ. ಅನ್ಬೇಕಾ? ಈ ಜೀವನನೂ ಬೇಕಾ? ಬ್ರೋ ಇವತ್ತು ಐ ಡೋಂಟ್ ಹ್ಯಾವ್ ಮನಿ ಅಂತಂದ್ರೆ ಲೈಫ್ ಪೂರ್ತಿ ರೇಡಿಯೋ ಮಿರ್ಚಿ 92.7 ತರ ಐ ಡೋಂಟ್ ಹ್ಯಾವ್ ಮನಿ, ಐ ಡೋಂಟ್ ಹ್ಯಾವ್ ಮನಿ, ಐ ಡೋಂಟ್ ಹ್ಯಾವ್ ಮನಿ, ಐ ಡೋಂಟ್ ಹ್ಯಾವ್ ಮನಿ, ಐ ಡೋಂಟ್ ಹ್ಯಾವ್ ಮನಿ ಅಂತ ಅಂತಾನೆ ಇರ್ತೀಯಾ? ಅಥವಾ ಚೇಂಜ್ ಯುವರ್ ಮೈಂಡ್ ಸೆಟ್, ಟ್ಯೂನ್ ಯುವರ್ ಮೈಂಡ್ ಸೆಟ್ ಸೊ ದಟ್ ಮೆಗಾ
ರೇಡಿಯೋ ನಿಂದು, ಐ ಹ್ಯಾವ್ ಮನಿ, ಆಲ್ರೆಡಿ 2 ಜನ 2 ತಗೋ ಹೋಗಪ್ಪ. ಹೌ ಇಸ್ ದಿಸ್ ಲೈಫ್ ಸ್ಟೈಲ್? ಈ ತರ ಬೇಕಾ? ಬಾ. ಐ ಡೋಂಟ್ ಹ್ಯಾವ್ ಮನಿ ಡೈಲಾಗೇ ಬೇಕಾ? ಪರವಾಗಿಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗ್, ನೆವರ್ ಹೆಲ್ಪ್ ಅ ಪ್ರಾಸ್ಪೆಕ್ಟ್ ವಿತ್ ಮನಿ. ಯಾರಿಗೂ ನಿಮ್ಮ ದುಡ್ಡು ಹಾಕಿ ಲಾಗಿನ್ ಮಾಡಿಸ್ಕೋಬೇಡಿ. ಏನಕ್ಕೆ ಅಂತಂದ್ರೆ ದೇ ನಾಟ್ ಬಿ ಸೀರಿಯಸ್ ಅಬೌಟ್ ದಟ್ ಬಿಸ್ನೆಸ್. ಏನಕ್ಕೆ ಅಂತಂದ್ರೆ ಈಗ ನೀವು ಹಾಕ್ತೀರಾ 6,000 ರೂಪಾಯಿ. ಈಗ ಫಾರ್ ಎಕ್ಸಾಂಪಲ್ ನೀವು ಇವ್ರನ್ನ ಲಾಗಿನ್ ಮಾಡಿಸಿದ್ದೀರಾ ಅಂತ ಇಟ್ಕೊಳ್ಳಿ. ಅವರು ಪ್ಲಾನ್ ಎಲ್ಲ ಸಖತ್ತಾಗಿದೆ, ಆದ್ರೆ ನನ್ನ ಹತ್ರ ಅಮೌಂಟ್ ಇಲ್ಲ, ಒಟ್ಟಿನಲ್ಲಿ ಟೀಮ್ ಸಖತ್ತಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತಾರೆ. ನೀವೇ 6,000 ರೂಪಾಯಿ ಹಾಕಿದ್ರಿ, ಹಾಗೆ ಬೇರೆ ಏನೋ ಕಮಿಟ್ಮೆಂಟ್ಸ್ ಇತ್ತು, ಅವ್ರು ವರ್ಕ್ ಮಾಡಕ್ ಆಗ್ತಿಲ್ಲ. ವರ್ಕ್ ಮಾಡಿದ್ರೆ ಸಖತ್ತಾಗಿ ಬಿಲ್ಡ್ ಮಾಡ್ತಾರೆ ಟೀಮ್, ಆದ್ರೆ ಅವ್ರು ವರ್ಕ್ ಮಾಡಲ್ಲ. ನೀವು ಹೋಗಿ 1 ತಿಂಗಳಾದ್ಮೇಲೆ 6,000 ರೂಪಾಯಿ ವಾಪಸ್ ಕೇಳ್ತೀರಾ. ಕೇಳ್ತೀರಾ? ಅದು 6,000 ರೂಪಾಯಿ ಕೇಳಿದಾಗ ನಿನ್ ಬಿಸ್ನೆಸ್ ಅಲ್ಲಿ ಮಾಡಿಸ್ಲೇ ಇಲ್ಲ, 6,000 ರೂಪಾಯಿ ಎಲ್ಲಿ ಕೊಡ್ಲಿ ನಾನು? ಈ ಬಿಸ್ನೆಸ್ ಅಲ್ಲಿ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ನಲ್ಲ ನಿಂಗೆ, ಬಿಸ್ನೆಸ್ ಅಲ್ಲಿ ಮಾಡ್ತೀನಿ, ವೆಯ್ಟ್. ಹೌದಾ? ಅಂಡ್ ಬಿಕಾಸ್ ಇಫ್ ಯು ಹೆಲ್ಪ್ ಅ ಬಟರ್ಫ್ಲೈ ಓಪನ್ ಫ್ರಮ್ ಇಟ್ಸ್ cocoon, it will die immediately, right? ಅದು ಇಟ್ ಹ್ಯಾಸ್ ದ ಪ್ರೊಸೀಜರ್. ಇಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಸೇಮ್ ಪ್ರೊಸೀಜರ್ ಇದೆ. 2 ಜನ ಇನ್ನೊಂದು ತುಂಬಾ ಇಂಟ್ರೆಸ್ಟೆಡ್ ಕ್ವಶನ್ ಕೇಳ್ತಾರೆ. ಐ ಡೋಂಟ್ ಹ್ಯಾವ್ ಮನಿ ಅಂತ ಹೇಳಲ್ಲ, ನಾನೆಲ್ಲ ಕೊಡ್ತೀರಾ, ಸಖತ್ತಾಗಿ ಕೇಳ್ತಾರೆ, ಸೂಪರ್ ಆಗಿದೆ ಅಂತಾರೆ. ಕೇಳಿಸ್ಕೊಳ್ಳೋ, ಏ ಯಾ ಫೈನ್, ಯಾ ಇಟ್ಸ್ ಅಮೇಜಿಂಗ್, ಯಾ ಲಾಸ್ಟ್ ಅಲ್ಲಿ ಡಿಲೇ ಲಾಸ್ ಹೇಳ್ಬಿಟ್ಟು ಅಮೌಂಟ್ ಬಗ್ಗೆ ಹೇಳಿದಾಗ, ಸಾರಿ, ಐ ಥಿಂಕ್ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ಹೇಗಿತ್ತು ಪ್ಲಾನ್? ಸೂಪರ್ ಆಗಿದೆ ಅಲ್ಲ ಅಂತ ಫುಲ್ ಎನರ್ಜಿಲಿ ಹೋದ್ರೆ ನೀವು, ಸಾರಿ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್, ಡೋಂಟ್ ಮೈಂಡ್ ಅಂದಿದ್ದಾರಾ ನೀವು? ಇಲ್ಲ ಅಂದ್ರೆ ಅಂತಾರೆ, ಡೋಂಟ್ ವರಿ ಹೇಳ್ತಾರೆ, ವೆಯ್ಟ್. ಈ ತರ ಹೇಳಿದಾಗ ಏನ್ ಆನ್ಸರ್ ಮಾಡಬೇಕು? ಇದೆಲ್ಲ ನಂಗೆ ಇಂಟ್ರೆಸ್ಟೇ ಇಲ್ಲಪ್ಪ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಇವೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ, ಹೇ ಬ್ರದರ್, ಸೇಮ್ ನಾನು ನಿಮ್ಮ ಮೈಂಡ್ ಸೆಟ್ ಅಲ್ಲೇ ಇದ್ದೆ. ಏನ್ ಹೇಳ್ಬೇಕು ಅಂತಂದ್ರೆ, ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಬ್ರೋ, ಕಂಗ್ರಾಚುಲೇಷನ್ಸ್, ಯು ಆರ್ ಇನ್ ದ ಸೇಮ್ ಮೈಂಡ್ ಸೆಟ್, ವಿ ಬೋತ್ ಆರ್ ಇನ್ ದ ಸೇಮ್ ಮೈಂಡ್ ಸೆಟ್. ಅವನಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಬರಲ್ಲ, ಇವನಿಗೂ ಇಂಟ್ರೆಸ್ಟ್ ಇಲ್ಲದೆ ಹೋದ್ರೂ ಇಷ್ಟು ಇಂಟ್ರೆಸ್ಟೆಡ್ ಆಗಿ ಮಾಡ್ತಾ ಇದ್ದಾನಲ್ಲ ಅನ್ನೋ ಇಂಟ್ರೆಸ್ಟ್ ಅವನಿಗೆ ಕ್ರಿಯೇಟ್ ಆಗುತ್ತೆ. ಆ ಇಂಟ್ರೆಸ್ಟ್ ಕೇಳ್ತಾನೆ. ನೆಕ್ಸ್ಟ್, ಇಂಟ್ರೆಸ್ಟ್ ಇಲ್ವಾ? ನೀ ಯಾಕಪ್ಪ ಮಾಡ್ತಿದ್ಯಾ ಇಂಟ್ರೆಸ್ಟ್ ಇಲ್ಲ ಅಂದ್ರೆ? ನಾನು ಏನು ರೀಸನ್ ಹೇಳ್ತೀನಿ ಅಂತಂದ್ರೆ, ಬ್ರೋ, ಅಮ್ಮ ಸೂಪರ್ಡೆಂಟ್ ಆಗಿದ್ದಾರೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕೆಲಸ, ಒಳ್ಳೆ ಪೊಸಿಷನ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಅಮ್ಮ ರಾತ್ರಿ 10 ಗಂಟೆಗೆ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಾ ಇರ್ತಾರೆ. ಅದು 11 ಆಯಿತು, 12 ಆಯಿತು, 1 ಆಯಿತು, 2 ಆಯಿತು, ವರ್ಕ್ ಮಾಡ್ತಾನೆ ಇರ್ತಾರೆ ಟು ಅರ್ನ್ ಸಮ್ ಎಕ್ಸ್ಟ್ರಾ ಇನ್ಕಮ್. ಅಪ್ಪ 2:30 ಫ್ಯಾಕ್ಟ್ರಿಗೆ ಹೋಗ್ತಾರೆ, ರಾತ್ರಿ 11:30ಗೆ ಮನೆಗೆ ಬರೋದು. ನಾ ಅಪ್ಪನ ಹತ್ರ ಹೋಗಿ ಕೇಳಿದೆ, ಅಪ್ಪ ಡು ಯು ಹ್ಯಾವ್ ಇಂಟ್ರೆಸ್ಟ್ ಟು ಗೋ ಟು ಫ್ಯಾಕ್ಟ್ರಿ ಅಂಡ್ ವರ್ಕ್, ಕಮ್ ಲೇಟ್ ನೈಟ್ ಅಟ್ 11:30 PM? ಕೇಳಿದೆ, ಇಲ್ಲ ಅಂದ್ರು. ಮತ್ತೆ ಏನಕ್ಕೆ ಮಾಡ್ತಾ ಇದ್ದೀರಾ? ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನಕ್ಕೆ ಮಾಡ್ತಾ ಇದ್ದೀರಾ? ಮಾಡಲೇಬೇಕಲ್ಲಪ್ಪ ಅಂತ ಅಪ್ಪ ಆನ್ಸರ್ ಮಾಡಿದ್ರು. ಅಮ್ಮನ ಹತ್ರ ಹೋದೆ, ಅಮ್ಮನ ಹತ್ರ ಹೋಗಿ ಕೇಳಿದೆ, ಅಮ್ಮ ಈ ಥರ ವರ್ಕ್ ಮಾಡ್ತಾ ಇದ್ದೀರಲ್ಲ, ಏನಕ್ಕೆ? ಡು ಯು ಹ್ಯಾವ್ ಇಂಟ್ರೆಸ್ಟ್ ಅಂದೆ. ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಯಾರಿಗೂ ರಾತ್ರಿ 1 ಗಂಟೆಲಿ ಕೂತ್ಕೊಂಡು ಮಾಡಕ್ಕೆ ಯಾರಿಗೆ ಇಂಟ್ರೆಸ್ಟ್ ಬರುತ್ತೆ? ಆರಾಮಾಗಿ ನಿದ್ದೆ ಮಾಡೋದು ಬಿಟ್ಟು ಅಂದರು. ಮತ್ತೇನಕ್ಕೆ ಮಾಡ್ತಿದ್ಯಾ? ಮಾಡಲೇಬೇಕಲ್ಲ. ಸಿ, ನಂಗೆ ಅವಾಗಲೇ ನನಗನ್ಸಿದ್ದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇದೆಯೋ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇಲ್ವೋ ನಂಗೆ ಗೊತ್ತಿಲ್ಲ. 40 ವರ್ಷ ಕಷ್ಟಪಡೋದು ಬದಲು 4 ವರ್ಷ ಕಂಪ್ಲೀಟ್ ಕಷ್ಟಪಡ್ಬಿಡ್ತೀನಿ. ಇಂಟ್ರೆಸ್ಟ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ನಾನು ಅನ್ಕೊಂಡೆ ನನಗೂ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಈವನ್ ನೌ. ಬಟ್ ನಾನೇನು ಮಾಡ್ತಾ ಇದ್ದೀನಿ, ನನಗೆ 40 ವರ್ಷ ಕಷ್ಟಪಡಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇರೋ ವರ್ಕ್, ಡು ಯು ಹ್ಯಾವ್ ಕಾನ್ಫಿಡೆಂಟ್ ದಟ್ ಯು ವಿಲ್ ಗೆಟ್ ಅ ಜಾಬ್ ವಿಚ್ ಯು ಆರ್ ಇಂಟ್ರೆಸ್ಟೆಡ್ ಇನ್? ಸಿಗತ್ತಾ? ನೋ. ಇಫ್ ನೋ, you will work for 40 years in the field which you are not interested. Brother, I work for 4 years in the field I am not interested, so that I can achieve my financial freedom. Interest illa anta ಹೇಳಿದ ತಕ್ಷಣ ಸೇಮ್ ಇದೆ ಡೈಲಾಗ್ ನಂದು. ಸುಮಾರು ಜನಕ್ಕೆ ಟೈಮ್ ಹೇಳ್ತೀರಾ, ನನ್ನ ಹತ್ರ ಟೈಮ್ ಇಲ್ಲ ಅಂತ, ಫಸ್ಟ್ ಮನಿ ಇಲ್ಲ ಅಂತಾನೆ. ಮನಿಗೆ ಹೇಗೆ ಫಾಲೋ ಅಪ್ ಮಾಡ್ತೀರಾ? ಲಾಗಿನ್ ರೆಡಿ ಅಂತ ಅನ್ಕೋತೀರಾ? ಬ್ರೋ, ಐ ಡೋಂಟ್ ಹ್ಯಾವ್ ಟೈಮ್ ಅಂತ. ಫಾಲೋ ಅಪ್ ಮಾಡತ್ತಲ್ಲಪ್ಪ, ಇವನ್ ಏನು ನನಗೆ ಕತೆ ಅಂತ ಮನ್ಸಲ್ಲಿ ಅನ್ನಿಸ್ತಾ ಇರತ್ತೆ. ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಅಂದ ತಕ್ಷಣ ನಿಮ್ಮ ಆನ್ಸರ್ ಏನಾಗಿರ್ಬೇಕು?
I too don't have time. ಬ್ರೋ ಸೇಮ್ ಥಿಂಗ್ ಬ್ರೋ. ಶಾಕ್ ಸರ್ಪ್ರೈಸ್ ಅಲ್ಲಿ ಹೇಳ್ಬೇಕು, ನಾನು ಸೇಮ್ ಬ್ರದರ್, ನಾನು ಸೇಮ್ ನಿನ್ ತರನೇ ಇದ್ದೆ. ಐ ಟು ಡಿಂಟ್ ಹ್ಯಾವ್ ಟೈಮ್. ನನಗೂ ಟೈಮ್ ಇರಲಿಲ್ಲ ಅಂಡ್ ನನಗೆ ಈಗಲೂ ಟೈಮ್ ಇಲ್ಲ. ನಾನು ಏನಕ್ಕೋಸ್ಕರ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಟು ಅರ್ನ್ ಮೈ ಟೈಮ್ ಫ್ರೀಡಮ್. ಈ ರೀಸನ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ನಂಗೆ ಒನ್ ಥಿಂಗ್ ಪ್ಲೀಸ್ ಕನ್ಫರ್ಮ್ ಮೀ ದಟ್ if you don't have time in your life, is that a achievement or it is a failure? Failure, right? That is, you are in the failure zone. So ಅವ್ರಿಗೆ ಏನ್ ಹೇಳ್ತೀರಾ ಅಂತಂದ್ರೆ, ಟೈಮ್ ಇಲ್ವಾ, ಡೋಂಟ್ ವರಿ. ಯಾರಿಗೂ ಇಲ್ಲಿ ಟೈಮ್ ಇರಲ್ಲ. ನನಗೂ 24 ಗಂಟೆ, ನಿಂಗೂ 24 ಗಂಟೆ, ಅಂಬಾನಿಗೂ 24 ಗಂಟೆನೆ. ಆ 24 ಗಂಟೆಗೆ ನಾವು ಎಷ್ಟು ಪ್ರೊಡಕ್ಟಿವ್ ಆಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ನ ಯಾರಿಗೂ ಕೊಡಕ್ಕಾಗಲ್ಲ. ದಿಸ್ ಈಸ್ ಮೇನ್ಲಿ ಡಿಪೆಂಡ್ ಅಪಾನ್ ಪ್ರಿಯಾರಿಟೀಸ್. ನೀವೇನು ಪ್ರಿಯಾರಿಟೀಸ್ ಕೊಡ್ತೀರಾ ಅದ್ರ ಮೇಲೆ ಇದು ನಿಂತಿರುತ್ತೆ. ಸೊ ನಾನು ಹೇಳಿ ನೋಡು, ಈ ತರ ನಾವು ಫೇಸ್ಬುಕ್, ವಾಟ್ಸ್ಆ್ಯಪ್ ಮತ್ತೆ ಬಿಗ್ ಬಾಸ್ ಆಗಿರ್ಬೋದು, ಟಿವಿ ಸೀರಿಯಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಈ ಮಾಡ್ತಿರುವಂತ ಟೈಮ್ ವೇಸ್ಟ್ ಏನಿದೆ ಆ ಟೈಮ್ನ ಇದಕ್ಕೆ ಇನ್ವೆಸ್ಟ್ ಮಾಡಿ. ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಸೂಪರ್, ಡೋಂಟ್ ವರಿ, ಸೂಪರ್. ಟೈಮ್ ಇಲ್ವಾ, ವೆರಿ ಗುಡ್. ನನ್ನ ಹತ್ರ ಒಂದು ರೇಡಿಯೋ ಇದೆ, ಅದು ನಿಂತಾರೆ. ಹೇಗೆ ಅಂತಂದ್ರೆ, ನಿನ್ನ ಮಿಸ್ಸಸ್ ಬಂದು ಕೇಳ್ತಾರೆ, ವೈಫು ದುಬೈ ಕರ್ಕೊಂಡು ಹೋಗೋಣ ಅಂತ. ಅಗೇನ್ ಹೇಳ್ತಾರೆ, ಸಾರಿ ಐ ಡೋಂಟ್ ಹ್ಯಾವ್ ಟೈಮ್. ನಿನ್ನ ಮಕ್ಕಳು ಬರ್ತಾರೆ, ಗೊಂಡಲಾಗಿ ಹೋಗೋಣ ಅಂತಾರೆ, ಸಾರಿ ಐ ಡೋಂಟ್ ಹ್ಯಾವ್ ಟೈಮ್. ನಿಮ್ಮ ಪೇರೆಂಟ್ಸ್ ಬರ್ತಾರೆ, ಒಂದು ತಿಂಗಳಲ್ಲಾದ್ರೂ ಟ್ರಿಪ್ ಹೋಗೋಣ ಕಣ, ಸಾರಿ ಐ ಡೋಂಟ್ ಹ್ಯಾವ್ ಟೈಮ್. ಈ ರೀಸನ್, ಸೇಮ್ ವರ್ಡ್ ರೀಸನ್ ಮತ್ತೆ ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಹೇಳ್ತಾ ಇರ್ತೀಯ. ಅಥವಾ ಇಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿ ಐ ಹ್ಯಾವ್ ಟೈಮ್ ಫ್ರೀಡಮ್ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಚೆನ್ನಾಗಿ ಸುತ್ತಾಡಬೇಕು, ಫ್ಯಾಮಿಲಿ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತಂದ್ರೆ ನೀನು 40 ವರ್ಷ ಎಂಜಾಯ್ ಮಾಡ್ಬೇಕಾ? 4 ವರ್ಷ ಟೈಮ್ ಇನ್ವೆಸ್ಟ್ ಮಾಡು, 40 ವರ್ಷ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೋದು. ಟೈಮ್ ಅಂಡ್ ಮನಿ. ಸುಮಾರು ಜನಕ್ಕೆ ಟೈಮ್ ಇರುತ್ತೆ, ಮನಿ ಇರಲ್ಲ. ಸುಮಾರು ಜನಕ್ಕೆ ಟೈಮ್ ಇರಲ್ಲ, ಮನಿ ಇರುತ್ತೆ. ಹೌದಾ? ಯಾರ್ಯಾರ ಎಕ್ಸಾಂಪಲ್ ನಿಮ್ಗಳಿಗೆ ಗೊತ್ತು, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸುಮಾರು ಜನಕ್ಕೆ ಪಾಪ ಟೈಮು ಇರಲ್ಲ, ಮನಿನೂ ಇರಲ್ಲ. ಹೌದಾ? We are proud to say that we are network marketers. We have financial freedom, time freedom. See, just imagine, ಇದು ನೀವು ವರ್ಕ್ ಅಂತ ವರ್ಕ್ ಮಾಡ್ತೀರಾ. ಎಷ್ಟು ಕಷ್ಟಪಡ್ತೀನಿ ಅಷ್ಟೇ ಇನ್ಕಮ್. ಇನ್ನ ಜಾಸ್ತಿ ಕಷ್ಟಪಡ್ತೀನಿ ಅಂದ್ರೆ ಇನ್ನ ಜಾಸ್ತಿ ಇನ್ಕಮ್. ಇನ್ನೂ ಜಾಸ್ತಿ ಕಷ್ಟಪಡ್ತೀನಿ ಅಂದ್ರೆ ಇನ್ನ ಜಾಸ್ತಿ ಇನ್ಕಮ್. ಸೆಕೆಂಡ್ ರಿಸೋರ್ಸ್, ಥರ್ಡ್ ರಿಸೋರ್ಸ್ ಏನೇನೋ ಮಾಡ್ತಾ ಇದೀನಿ ಅಂತಂದ್ರೆ ಅದಾದ್ಮೇಲೆ ಕಷ್ಟಪಡಕ್ಕೂ ಆಗಲ್ಲ, ಇನ್ಕಮ್. ಹೌದಾ? ಬಟ್ ಹಿಯರ್ ಇನ್ ದ ಫೀಲ್ಡ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್, ಇಬೈ ಪ್ರಾಡಕ್ಟ್ಸ್ಗೆ ನೀವು ಇಬ್ರು ಹುಡುಕಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ಹೌದಾ? ನಿಮಗೆ ಇನ್ಕಮ್ ಸ್ವಲ್ಪ ಕಮ್ಮಿ ಬರುತ್ತೆ. ಎಸ್, ಐ ಅಗ್ರಿ. ಬರೀ 900 rupees ಬರುತ್ತೆ ನಿಮಗೆ. ಆದ್ರೆ ನೆಕ್ಸ್ಟ್ ನಿಮ್ ಜೊತೆ ಇನ್ನ ಇಬ್ರು ಬಂದಿರ್ತಾರೆ. 50% ವರ್ಕ್ ಕಮ್ಮಿ ಆಯ್ತಾ? ಇನ್ಕಮ್ ಜಾಸ್ತಿ ಆಯ್ತಾ? ವರ್ಕ್ ಕಮ್ಮಿ, ಇನ್ಕಮ್ ಜಾಸ್ತಿ, ವರ್ಕ್ ಕಮ್ಮಿ, ಇನ್ಕಮ್ ಜಾಸ್ತಿ, ವರ್ಕ್ ಕಮ್ಮಿ, ಇನ್ಕಮ್ ಜಾಸ್ತಿ, ವರ್ಕ್ ಕಮ್ಮಿ, ಇನ್ಕಮ್ ಜಾಸ್ತಿ. ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ವರ್ಕ್ ಇರಲ್ಲ, ಇನ್ಕಮ್ ಬರ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಪವರ್ ಆಫ್ ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಇದು ನಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಿಟ್ಟು ಬೇರೆ ಯಾವ ಇಂಡಸ್ಟ್ರಿನೂ ಕೊಡಕ್ ಆಗಲ್ಲ ವಿತೌಟ್ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಅಂತಂದ್ರೆ ಎಷ್ಟು ಸಿಂಪಲ್ ನೋಡಿ. ನಾನು ಇಬ್ರನ್ನ ಹುಡುಕ್ತೀನಿ, ಇಬ್ರು ಒಳ್ಳೆ ಲೀಡರ್ಸ್ನ ಹುಡುಕ್ತೀನಿ, ನನಗೆ 50% ಆಫ್ ವರ್ಕ್ ರಿಡ್ಯೂಸ್ ಆಗೋಯ್ತಾ? ನಾನು 10 ಜನ ಲೀಡರ್ಸ್ನ ಹುಡುಕ್ತೀನಿ, 40% ಅಷ್ಟೇ ವರ್ಕ್ ಮಾಡೋ ಅವಶ್ಯಕತೆ ಅಲ್ವಾ ನನಗೆ? 100 ಜನ ಲೀಡರ್ನ ಹುಡುಕಿದ್ರೆ 20%. ಅದೇ ನಾನು ಒಂದು 1000 ಜನ ಟೀಮ್ ಬಿಲ್ಡ್ ಮಾಡಿದೀನಿ ಅಂತಂದ್ರೆ ನನ್ನ ವರ್ಕ್ ಇರೋದು ಜಸ್ಟ್ 1%. ನೋಡು, ಈ 1% ವರ್ಕ್ ಮಾಡಿ 100% ಇನ್ಕಮ್ ತಗೊಳಕ್ ನೋಡ್ತೀಯಾ, ಅಥವಾ 100% ವರ್ಕ್ ಮಾಡಿ ಜಾಬ್ ಅಲ್ಲಿ 1% ಇನ್ಕಮ್ ತಗೊಳಕ್ ನೋಡ್ತೀಯಾ? ಅದು ಹೇಳಿ ನೋಡು. ನಾನು ನಿನಗೆ ಈಗ ಪ್ರೆಸೆಂಟೇಷನ್ ಕೊಟ್ಟೆ, ಸಿಂಪಲ್ ಡೈರೆಕ್ಟ್ ಎಕ್ಸಾಂಪಲ್ ಇಲ್ಲೇ ಕೊಡ್ತೀನಿ ನೋಡು. ನಿನಗೆ ಪ್ರೆಸೆಂಟೇಷನ್ ಕೊಟ್ಟೆ. ಸಂದೀಪ್ ಪಾಟೀಲ್ ಸರ್ ಯಾವ ಕೆಫೆಲಿ ಎಂಜಾಯ್ ಮಾಡ್ತಾ ಇದ್ರು ನಂಗೆ ಗೊತ್ತಿಲ್ಲ, ಅಥವಾ ಅವ್ರ ಮನೇಲಿ ಮಲ್ಕೊಂಡಿದಾರೋ ನಂಗೆ ಗೊತ್ತಿಲ್ಲ. ನೀನ್ ಲಾಗಿನ್ ಆಗಿದ್ದಕ್ಕೆ ಅವ್ರ ಅಕೌಂಟ್ಗೆ 900 ರೂಪಾಯಿ ಹೋಯ್ತಾ? ದಿಸ್ ಇಸ್ ದ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ನಿಂಗೆ ಟೈಮ್ ಇದೆಯಪ್ಪ, ಈಗ ಜಾಬಲ್ಲಿ ಟೈಮ್ ಸಿಗ್ತಾ ಇದೆ ನಿಮಗೆ ಜಾಬಲ್ಲಿ ಅಂತ ಜಾಬ್ ಮಾಡಿ ಪ್ರಯೋಜನ? ಬಿಟ್ಟ ನನ್ನ ಜೊತೆ ಬಾ, ಕಷ್ಟಪಡು, ಅಥವಾ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗು. ಸೊ
ಸರ್ ನಾನಿಬ್ರನ್ನ ಹುಡ್ಕಕ್ ಆಗಲ್ಲ ಸರ್. ಅವ್ರಿಗೆ ಹೇಳಿ ಹುಡ್ಕಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ಏನು ಹುಡ್ಕಕ್ಕಾಗಲ್ಲ ಸರ್. ಒಂದು, ನನಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇಲ್ಲ ಸರ್. ನನಗೆ ಅವ್ರನ್ನೆಲ್ಲರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ನನಗೆ ಕಷ್ಟ. ಸೊ ಇದರಲ್ಲಿ ಒಂದೊಂದೇ ಸ್ಟೆಪ್ಸ್ ಬರ್ತೀನಿ. ಫಸ್ಟ್ ಏನು ಅಂತ ಹೇಳ್ತಾರೆ ಅಂತಂದ್ರೆ, ನನ್ನ ಹತ್ರ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ, ಅದಕ್ಕೆ ಹುಡ್ಕಕ್ಕಾಗಲ್ಲ ಅಂತಾರೆ. ನೋಡು, ನಾನು ಸೇಮ್ ಹಿಂಗೆ ಇದ್ದೆ. ನನ್ನ ಅಪ್ಲೈನ್ ನನಗೊಂದು ಆಕ್ಟಿವಿಟಿ ಮಾಡಿಸಿದ್ರು. ಸಿಂಪಲ್ ಆಕ್ಟಿವಿಟಿ. ಅದನ್ನ ನಾನು ನಿನಗೆ ಮಾಡಿಸ್ತೀನಿ. ಬಿಕಾಸ್ ನಾನು ಇದನ್ನೇ ನಾನು ಅರ್ಥ ಮಾಡ್ಕೊಂಡೆ. ನೋಡು, ನಾನು ಸೇಮ್ ನಿನ್ನ ಮೈಂಡ್ ಸೆಟ್ ಅಲ್ಲೇ ಇದ್ದೆ. ನಾನು ಅವ್ರು ಏನ್ ಮಾಡಿಸೋದು ಅಂತಂದ್ರೆ, ಒಂದು ಪೆನ್ನು ಪೇಪರ್ ತಗೊಂಡ್ರು. ಒಂದು ಪೆನ್ನು ಪೇಪರ್ ಕೊಟ್ಬಿಟ್ಟು ನನಗೆ, ಅರ್ಜುನ್ ನಿನಗೆ ಫ್ರೆಂಡ್ಸೇ ಇಲ್ಲ ಅಲ್ವಾಪ್ಪ, ಡೋಂಟ್ ವರಿ, ನನಗೆ 500 ನೇಮ್ ಲಿಸ್ಟ್ ಬರಿ. 500 ನೇಮ್ ಲಿಸ್ಟ್ ಬರಿ. ಒಂದೊಂದು ನೇಮ್ಗೆ ನಿಮಗೆ 100 ರೂಪಾಯಿ ಕೊಡ್ತೀನಿ. ತಕ್ಷಣ 230 ಕಾಂಟ್ಯಾಕ್ಟ್ ನಾನು ಬರ್ದೆ. 230 ಕಾಂಟ್ಯಾಕ್ಟ್ ಬರ್ದೆ. ಅವ್ರು ಹೇಳಿದ್ರು ನಿಂಗೆ ಕೊಡ್ತೀನಿ, ಆದ್ರೆ 500 ಕಂಪ್ಲೀಟ್ ಮಾಡೋದು. ನಾನೇನ್ ಮಾಡಿದಾಗ ಕಾಂಟ್ಯಾಕ್ಟ್ ಇಲ್ಲ ಅನ್ನ ಆನ್ಲೈನ್ ಓಪನ್ ಮಾಡ್ಬಿಟ್ಟು ಮೊಬೈಲ್ ಎಲ್ಲ ಎಲ್ಲಿ ಫೇಸ್ಬುಕ್ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ, ವಾಟ್ಸಾಪ್ ಅಲ್ಲಿ ಯಾರಿದ್ದಾರೆ, ಯಾರ್ಯಾರನೋ ನೆನೆಸ್ಕೊಂಡೆ. ಎಲ್ಲಾರನ್ನೂ 500 ಮೆಂಬರ್ಸ್ ನೇಮ್ ಲಿಸ್ಟ್ ಬರ್ದೆ ನಾನು. ಓಕೆ ಡೂಡ್, ನಿಂಗೂ ಸೇಮ್ ಥಿಂಗ್ ಅಪ್ಲೈಸ್ ಅಲ್ವಾ? ನೇಮ್ ಲಿಸ್ಟ್ ಇಲ್ವಾ ನಿನ್ನ ಹತ್ರ? ಇದ್ದಾರೆ. ನಂಗೆ ಯಾರು ಫ್ರೆಂಡ್ಸೇ ಇಲ್ಲ ಅಂತಂದ್ರೆ, ಸಿ ಒನ್ ಥಿಂಗ್, ನನ್ನನ್ನು ಜಸ್ಟ್ ಇಬ್ರು ನಂಬಿಲ್ಲ ಅಂತಂದ್ರೆ, ನಾನು ಹೋಗುವಾಗ ನನ್ನ ಜೊತೆ 4 ಜನ ಬೇಕು. ನೀನು ಇರೋವಾಗ್ಲೇ ಇಬ್ರು ನಿನ್ನ ನಂಬಿ ಬರ್ತಾ ಇಲ್ಲ ಅಂತಂದ್ರೆ, ನೀನು ಹೋದಾಗ 4 ಜನನ ಏನಪ್ಪ ಸಂಪಾದನೆ ಮಾಡಿದ್ಯಾ? ನಾನು ಏನಕ್ಕೆ ಇಬ್ರು ಹುಡ್ಕಕ್ಕಾಗಲ್ಲ ಅಂತಂದ್ರೆ, ನಾನು ಬಯೋಕೆಮಿಸ್ಟ್ರಿ MS ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿ ಸೀಟ್ ತಗೊಳಕ್ಕೆ ಎಷ್ಟು ಕಷ್ಟ ಆಗುತ್ತಾ? ಆ ಥರ ಕಷ್ಟಪಟ್ಟು ಓದಿ, ಆ ಥರ ಎಲ್ಲ ಕಷ್ಟಪಟ್ಟು ಸೀಟ್ ತಗೊಂಡು MSc ಬಯೋಕೆಮಿಸ್ಟ್ರಿ ಕಂಪ್ಲೀಟ್ ಮಾಡ್ಕೊಂಡು ನಾನು ಇಬ್ರನ್ನ ಹುಡ್ಕೋ ಬಿಸ್ನೆಸ್ ಮಾಡ್ಬೇಕಾ? ದಿಸ್ ಈಸ್ ನಾಟ್ ಆಫ್ ಮೈ ಲೆವೆಲ್. ಹೇಳ್ತಾರೆ, ದಿಸ್ ಈಸ್ ನಾಟ್ ಆಫ್ ಮೈ ಲೆವೆಲ್ ಬ್ರೋ. ದಿಸ್ ಈಸ್ ದ ರೈಟ್ ಪ್ಲಾಟ್ಫಾರ್ಮ್ ಟು ಮೇಕ್ ಯು ಸಮ್ ಲೆವೆಲ್. ಇನ್ ಲೆವೆಲ್ ಇವಾಗ ಏನು ಹೇಳು? ನಿನ್ನ ಲೆವೆಲ್ ಹೇಳು. ಏನು ಲೆವೆಲ್? ಬ್ಲ್ಯಾಂಕ್. ನನ್ನ ಲೆವೆಲ್ ಏನೂ ಇಲ್ಲ ಅಲ್ವಾ? ನೋಡು, ಈ ಪ್ಲಾಟ್ಫಾರ್ಮ್ ನಿನಗೊಂದು ಲೆವೆಲ್ ಕೊಡುತ್ತೆ. ಅದೇ ಈ ಪ್ಲಾಟ್ಫಾರ್ಮ್ ಪ್ಲಸ್ ಪಾಯಿಂಟ್ ನಿನಗೆ. ಅವ್ನಿಗೆ ಹೇಳಿ, ಅವ್ನಿಗೆ ಸುಮಾರು ಜನ ಎಕ್ಸಾಂಪಲ್ಸ್ ತೋರಿಸಿ. 0 to hero ನಿಮ್ಮ ಅಪ್ಲೈನ್ಸ್ ಯಾರ್ಯಾರು ಆ ಥರ ಆಗಿದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಓನ್ಲಿ ಇಂಡಸ್ಟ್ರಿ. ಸುಮಾರು ವಿಡಿಯೋಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ ವಿಡಿಯೋಸ್ನ ಅವ್ರಿಗೆ ತೋರಿಸಿ. ನೋಡು, ಈ ಥರ ಇದ್ದ ಹುಡುಗ ಈಗ ಈ ಥರ ಇದ್ದಾನೆ. ದಟ್ ಈಸ್ ದ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಅವನ ಹತ್ರನೂ ಏನು ಇರಲಿಲ್ಲ. ಇದು ಒಂದು ಲೆವೆಲ್ ಆಗಿತ್ತು, ಇದೊಂದು ಲೆವೆಲ್ ಆಗಿದೆ. BMW ಇಟ್ಕೊಂಡ್ರೆ ನಿಮ್ಮ ಲೆವೆಲ್ ಕಮ್ಮಿ ಆಗುತ್ತಪ್ಪ. ಆಡಿ ಕಾರಲ್ಲಿ ಓಡಾಡ್ತಾ ಇದ್ರೆ ನಿನ್ನ ಲೆವೆಲ್ ಕಮ್ಮಿ ಆಗುತ್ತಾ? ಸಿ, ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಟು ಕ್ರಿಯೇಟ್ ಯುವರ್ ಲೆವೆಲ್. ಸುಮಾರು ಜನ ಹೇಳ್ತಾರೆ, ಸರಿ ಆಯ್ತು, ನಾನು ಇಬ್ಬರನ್ನು ಹುಡುಕ್ಬಿಡ್ತೀನಿ. ಬಟ್ ಅವ್ರಿಬ್ರು ಇನ್ನಿಬ್ಬರನ್ನು ಮಾಡಿದ್ರೆ ಹೋದ್ರೆ ಕೇಳಿದಾರ? ನಾನೇನೋ ರೆಡಿಪಾ, ಆದ್ರೆ ಅವ್ನ ಮಿಕ್ದವ್ರನ್ನೆಲ್ಲ ಡೂಪ್ಲಿಕೇಟ್ ಮಾಡ್ತಾರಾ? ಕೇಳ್ತಾರೆ. ಸೇಮ್ ನಾನು ಇದೆ ಮನುಷ್ಯನಲ್ಲಿ. ಏನ್ ಹೇಳ್ಬೇಕು? Try to have the same question. ಅವ್ರು ಹೇಳಿ, why are you joining this business? Why are you starting this? ಕೇಳಿ, ಏನಕ್ಕೋಸ್ಕರ? ಅವನೇನೋ ಹೇಳ್ತಾನೆ, ದುಡ್ಡು ಮಾಡಕ್ಕೆ. ಓಕೆ, ದುಡ್ಡು ಮಾಡಕ್ಕೆ ನೀನು ಲಾಗಿನ್ ಆಗ್ತಿದ್ಯಾ? ನಿನ್ನ ಫ್ರೆಂಡ್ಸ್ ಎಲ್ಲ ಗೊತ್ತಿಲ್ಲಪ್ಪ, ಅವ್ರಿಗೂ ಬೇಕಾ ದುಡ್ಡು? ಅವ್ರಿಗೆ ಆದಂತ ಆಸೆ ಇರುತ್ತೆ, ಅವರೇ ಆದಂತ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ನೋಡು, ನೀನ್ ಯಾವ ರೀಸನ್ಗೆ ಇಲ್ಲಿ ಇಬ್ಬರನ್ನ ಪ್ರಮೋಟ್ ಮಾಡ್ಬೇಕು ಅಂತ ಇದೆಯಾ, ಅದೇ ರೀಸನ್ ಅವ್ರಿಗೂ ಇರುತ್ತೆ. ಅವ್ರಿಗೆ ಪ್ರಮೋಟ್ ಮಾಡು. They'll definitely duplicate. Think why I should promote this business. What I have to achieve. When I have to achieve. How ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ, ಡೋಂಟ್ ವರಿ. ನೀನು ಕೆಲಸಕ್ಕೆ ಹೋಗ್ತಾ ಇರ್ತೀಯ, ಕೆಲಸಕ್ಕೆ ಹೋದ ತಕ್ಷಣ ನಿಂಗೆ ಗೊತ್ತಾಗಿರುತ್ತೆ ಹೇಗೆ ಅಂತ. ಟ್ರೈನಿಂಗ್ ಕೊಡ್ತಾರಲ್ವ, ಇಲ್ವಾ ಅದೇ ರೀತಿ ಟ್ರೈನಿಂಗ್ ಇರುತ್ತೆ, ನೀನು ಮಾಡಿ. ನಾನು ಮಾಡ್ತೀನಿ, ಐ ವಿಲ್ ಪ್ರಮೋಟ್ ಟು ಮೈ ಫ್ರೆಂಡ್ಸ್. ಆದರೆ ನಾನು ಲಾಗಿನ್ ಆಗಿದ್ದ ಮುಂಚೆನೇ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಅವ್ರು ಲಾಗಿನ್ ಆದರೆ ಲಾಗಿನ್ ಆಗ್ತೀನಿ. ಆಗಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ಬಿಡ್ತೀನಿ. ಅವ್ರು ಲಾಗಿನ್ ಆದರೆ ನಾನು ಆಗ್ತೀನಿ. ಡೀಲ್ ಓಕೆ? ಹೇಳಿದಾರ ಸುಮಾರು ಜನ.
ಅವ್ರಿಗೆ ಒಂದು ಹೇಳಿ ಬ್ರೋ ಸೇಮ್ ಇದೇ ರೀತಿ ಮಾಡಿ ಸ್ಟಾರ್ಟ್ ಮಾಡಿ ಮಾಡೋಣ. ಓಕೆ ಡನ್ ಮಾಡೋಣ. ನನಗೆ ಇದು ಮಾಡೋಕ್ಕಿಂತ ಮುಂಚೆ ನನಗೆ ಒಂದು ಕಂಪನಿ ಹೇಳಿ, ಅದು ಶಾಪ್ ಓಪನ್ ಮಾಡೋಕ್ಕಿಂತ ಮುಂಚೆನೆ ಪ್ರಾಡಕ್ಟ್ನ ಸೇಲ್ ಮಾಡ್ತೀವಿ. ಯಾವ್ದಾದ್ರು ಕಂಪನಿ ಇದೆಯಾ? ಕಂಪನಿ ಓಪನ್ ಆಗೋಕ್ಕಿಂತ ಮುಂಚೆನೆ ಪ್ರಾಡಕ್ಟ್ನ ಸೇಲ್ ಮಾಡುವಂಥ ಪ್ರಮೋಟ್ ಮಾಡುವಂಥ ಯಾವ್ದಾದ್ರು ಕಂಪನಿ ಹೆಸರು ಹೇಳಿ ನನಗೆ, ನೀವು ಇದನ್ನ ಬಿಸ್ನೆಸ್ ಮಾಡಿ. ಇದು ಯಾವುದು ಕಂಪನಿ ಇಲ್ಲ. ನಿಮ್ಮ ಫ್ರೆಂಡ್ ಬರ್ತಾನೆ, ದಿಸ್ ಈಸ್ ಪವರ್ ಆಫ್ ಡುಪ್ಲಿಕೇಶನ್. ಯಥಾ ರಾಜ ತಥಾ ಪ್ರಜಾ. ನಿಮ್ಮ ಫ್ರೆಂಡ್ ಬರ್ತಾನೆ, ನೋಡು ಹೀಗೆ ಇದೆ ಅಲ್ವಾ, ನಿಮ್ಮ ಫ್ರೆಂಡನ್ನು ಬಂದು ನಾನು ಲಾಗಿನ್ ಆಗಲ್ಲ, ನನ್ನ ಫ್ರೆಂಡ್ ಲಾಗಿನ್ ಹೇಳ್ತೀನಿ, ಅವ್ರು ಲಾಗಿನ್ ಆದ್ರೆ ನಾನು ಲಾಗಿನ್ ಆಗ್ತೀನಿ ಅಂತ ನಿಮ್ಮ ಫ್ರೆಂಡ್ಸ್ ಹೇಳಿದ್ರೆ ಏನ್ ಮಾಡ್ತೀರಾ? ಅಥವಾ ನಿಮ್ಮ ಫ್ರೆಂಡ್ ಈಗ ಕೇಳ್ತಾನೆ, ನಿನ್ನ ಐಡಿ ತೋರಿಸು ಯಾವ ತರ ಆಗಿದೆ, ನೀನ್ ಯಾವಾಗ ಸ್ಟಾರ್ಟ್ ಮಾಡಿದ್ದು, ಅದು ಹೇಗಿದೆ ಅಂತ. ಡೌಟ್ ಅಲ್ಲಲ್ಲ, ಅದು ಹೇಗಿದೆ ಅಂತ ತಿಳ್ಕೊಳಕ್ ತೋರಿಸು ಅಂತಾನೆ. ನೀವೇನ್ ಹೇಳ್ತೀರಾ? ಇಲ್ಲ ನಾನು ಇನ್ನ ಲಾಗಿನ್ ಆಗಿಲ್ಲ ಅಂತ. ಅವನೇನ್ ಅನ್ಕೋತಾನೆ? ಕಂಡ್ರೋಲ್ ಮಕ್ಕಳನ್ನ ಬಾವಿ ನೋಡ್ಬಿಟ್ಟು ಆಳ ನೋಡೋ ವ್ಯಕ್ತಿ ಏನು, ಹೌದಾ? ನೀನೇ ಆಗಿಲ್ಲ, ನನಗೆ ಹೆಂಗೋ ಪ್ರಮೋಟ್ ಮಾಡಿದೆ. ಸೊ ಸುಮಾರು ಜನ ಹೇಳ್ತಾರೆ ಪ್ಲಾನ್ ಸೂಪರ್ ಆಗಿದೆ, ಪ್ಲಾನ್ ಸಖತ್ತಾಗಿದೆ, ಆದ್ರೆ ಈ ಡಿಸಿಷನ್ ನಾನು ತಗೊಳಕ್ಕಾಗಲ್ಲ. ನನ್ನ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಹತ್ರ ನಾನು ಐ ಶುಡ್ ಆಸ್ಕ್ ದೆಮ್. ಸುಮಾರು ಜನ ಹೇಳ್ತಾರೆ, ಹೌದಾ? ಹೇಳಿದಾರಾ ನಿಮ್ಗೆ? ಇದಕ್ಕೆ ಏನ್ ಹೇಳ್ಬೇಕು? ಐ ಶುಡ್ ಆಸ್ಕ್ ಮೈ ಪೇರೆಂಟ್ಸ್ ಅಂದ ತಕ್ಷಣ ಓಕೆ ಫೈನ್ ವೆರಿ ಗುಡ್, ವಾಟ್ ವಿಲ್ ಯು ಆಸ್ಕ್? I should ask my parents ಅಂತಾರೆ. Okay fine, what will you ask? ಬ್ಲಾಂಕ್ ಆಗುತ್ತೆ. ಏನ್ ಹೇಳ್ತೀನಿ? ಬಿಕಾಸ್ ಹೇಳಿ ನೋಡು, ಏನ್ ಕೇಳ್ತೀನಿ ಅನ್ನೋದೇ ನಿನಗೆ ಗೊತ್ತಾಗ್ತಿಲ್ಲ. ಏನ್ ಕೇಳ್ತೀನಿ ಅನ್ನೋದ ಗೊತ್ತಾಗ್ತಿಲ್ಲ ಅಂತಂದ್ರೇನೆ ನೀನು ಏನ್ ಕೇಳ್ಬೇಕು ಅಂತ ಪ್ರಯೋಜನ ಇಲ್ಲ. ನೀನ್ ಕೇಳ್ಬೇಕು, ಏನ್ ಕೇಳ್ಬೇಕು ಅಂತ ನಿನಗೆ ಅದು ತಲೆಗೆ ಬಂದಿಲ್ಲ ಅಂತಂದ್ರೆ ಕೇಳು ಪ್ರಯೋಜನ ಇಲ್ಲ. ಅವ್ರಿಗೆ ಇದನ್ನ ಅರ್ಥ ಮಾಡಿಸಿ. ಅಂಡ್ ಅವ್ರಿಗೆ ಹೇಳಿ, ನೋಡು 1 hour ನಾನು ನಿಂಗೆ ಟೈಮ್ ತಗೊಂಡು ಹೇಳ್ತೆ, ಇದನ್ನ ನೀನು ನೋಡಿ ಹೇಳ್ತೀಯ ಅಂತಂದ್ರೆ 10 ನಿಮಿಷ ಹೇಳ್ತೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ಮೂವಿ ಥಿಯೇಟ್ರಿಂದ ಹೊರಗಡೆ ಬರ್ತಾ ಇರ್ತೀನಿ ನೀನು, ನಾನು ನಿನ್ನ ಹೊರಗಡೆ ಮೀಟ್ ಆಗ್ತೀನಿ, ನೆಕ್ಸ್ಟ್ ಶೋ ನಾನು ಹೋಗ್ತಾ ಇರ್ತೀನಿ, ನೆಕ್ಸ್ಟ್ ಶೋ ನಾನು ಹೋಗ್ಬೇಕು, ನಾನು ಕೇಳ್ತೀನಿ ಮೂವಿ ಹೇಗಿತ್ತು ಹೇಳು ಅಂತ. 3 hour ಕೂರ್ಸ್ಕೊಂಡು ನಂಗೆ ಹೇಳ್ತೀರಾ? ಅಟ್ಲೀಸ್ಟ್ 2.5 ಗಂಟೆ ಸಾಂಗ್ ಹೇಗಿತ್ತು, ಫೈಟಿಂಗ್ ಸೀನ್ ಹೇಗಿತ್ತು, ಕ್ಲೈಮ್ಯಾಕ್ಸ್ ಹೇಗಿತ್ತು, ಎಲ್ಲ ಹೇಗಿತ್ತು ಅಂತ ಹೇಳ್ತೀರಾ? ಎಕ್ಸಾಕ್ಟ್ ಆಗಿ ಹೇಳ್ತೀರಾ? 3 hours ಮೂವಿನ ಜಸ್ಟ್ 3 minutes ಅಲ್ಲಿ ಕ್ಲೋಸ್ ಮಾಡ್ತೀರಾ? ಜಸ್ಟ್ ಅದು 1 line ಸ್ಟೋರಿ ಹೇಳ್ತೀರಾ? ಇದನ್ನು 1 line ಸ್ಟೋರಿ ಹೇಳಿದ್ರೆ ಫ್ಲಾಪ್ ಫಿಲಮ್. ಬಿಕಾಸ್ 100% ನಾನು ನಿನಗೆ ಹೇಳಿದ್ದೀನಿ, 80% ಅರ್ಥ ಆಗಿರುತ್ತೆ, 60% ನೆನಪಿರುತ್ತೆ. ನೀನು ಹೋಗಿ ನಿಮ್ಮ ಪೇರೆಂಟ್ಸ್ಗೆ 40% ಹೇಳ್ತೀವಿ, ಅವ್ರಿಗೆ ಅರ್ಥ ಆಗೋದು 20% ಓಕೆ ಅಂತ ಹೇಳ್ತಾರಾ? ನಾನು ಈಗಲೇ ರಿಸಲ್ಟ್ ಹೇಳ್ಬಿಡ್ತೀನಿ. ಹೋಗ್ಬೇಕಿದ್ರೆ ಟ್ರೈ ಮಾಡು, ಕೇಳಬೇಡ ಅನ್ಬೇಡಿ. ಇಂಡಿಯನ್ಸ್ ಆರ್ ವೆರಿ ಟ್ಯಾಲೆಂಟೆಡ್, ದೇ ಆರ್ ವೆರಿ ಬ್ರಿಲಿಯಂಟ್. ಕೇಳಬೇಡ ಅನ್ಬೇಡಿ, ಕೇಳು. ನಂಗೆ ಗೊತ್ತು ರಿಸಲ್ಟ್ ಫೇಲ್ ಆಗುತ್ತೆ, ನೀನು ಮಾಡೋಕ್ಕಾಗಲ್ಲ, ನೀನು ಕರೋಡ್ಪತಿ ಆಗಕ್ಕಾಗಲ್ಲ, ನೀನು BMW ತಗೊಳಕ್ಕಾಗಲ್ಲ. ಕೇಳು, ಓಕೆ ನೋ ಪ್ರಾಬ್ಲಮ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸಿ ಅವ್ರಿಗೆ ಒಂದು ಇದನ್ನ ಹೇಳಿ, ಸಚಿನ್ ತೆಂಡೂಲ್ಕರ್ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಸಚಿನ್ ತೆಂಡೂಲ್ಕರ್ ಫಾದರ್ ನೇಮ್ ಎಷ್ಟು ಜನಕ್ಕೆ ಗೊತ್ತು? ಯಾರಿಗೂ ಸಚಿನ್ ಅವ್ರ ಫಾದರ್ ನೇಮ್ ಗೊತ್ತಿಲ್ವಾ ನಿಮ್ಗೆ? ಯಾರಿಗೂ ಹೇಳಿ ನೋಡು. ಸಚಿನ್ 10ನೇ ಕ್ಲಾಸ್, ಹೌದಾ? ಸಚಿನ್ 10ನೇ ಕ್ಲಾಸ್ ಮುಗಿಸ್ಕೊಂಡು ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಗ್ರೌಂಡ್ ಹೋಗ್ತಾ ಇದ್ರೆ ಅವರಪ್ಪ, ಹೋಗ್ಬಿಟ್ಟು ಬಾ ಮಗನೇ, ಆಲ್ ದ ಬೆಸ್ಟ್, ಯು ವಿಲ್ ಬಿ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅಟ್ 2020 ಹೇಳಿದ್ರ? ಆ ಬ್ಯಾಟ್ ಹಿಂಗಿರೋದನ್ನ ಉಲ್ಟಾ ಮಾಡಿ ಕೊಟ್ಟು, ಹೋಗ್ ಮಗನೇ ಓದು, ಹೌದಾ? ಸೇಮ್ ಇದನ್ನ ಹೇಳಿದ. ಅದೇ ತರ ಸಚಿನ್ ತೆಂಡೂಲ್ಕರ್ ಸರಿ ಅಪ್ಪ ಬೈದ್ರು, ಅಪ್ಪ ಬೇಡ ಅಂತ ಅಂದ್ರು ಅಂತ ಮನೇಲಿ ಕೂತಿದ್ದಿದ್ರೆ ಇವತ್ತು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಸಿಗ್ತಾ ಇದ್ರ? ನೀವು ಯಾರೇ ಸಕ್ಸಸ್ಫುಲ್ ವ್ಯಕ್ತಿಗಳಿರ್ಬೋದು, ಯಾರೇ ಸಕ್ಸಸ್ಫುಲ್ ವ್ಯಕ್ತಿಗಳು ಅವ್ರ ಹೆಸರು ಗೊತ್ತಿದೆ ಹೊರತು ಅವ್ರ ಪೇರೆಂಟ್ಸ್ ಹೆಸರು ಗೊತ್ತಾ? ಅವ್ರು ಬಿಕಾಸ್ ಸಚಿನ್ಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಇದನ್ನ ಮಾಡ್ತೀನಿ. ಸಚಿನ್ ಕಾನ್ಫಿಡೆನ್ಸ್ ಇತ್ತು, ನಾನು ಇದರಲ್ಲಿ ಬೆಳಿತೀನಿ ಅಂತ. ಬಿಕಾಸ್ ಪ್ಲಾನ್ ನೀವು ಕೇಳಿದ್ದೀರಾ, ಪ್ಲಾನ್ ನಿಮ್ಗೆ ಅರ್ಥ ಆಗಿದೆ. ಯು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಪ್ಲಾನ್. ಓನ್ಲಿ ಇಫ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಪ್ಲಾನ್, ನಿಮಗೆ ಇದರಲ್ಲಿ ನಾನು ಅಚೀವ್ ಮಾಡ್ಬೋದು ಅಂತ ಅನ್ಸತ್ತಾ? ಬನ್ನಿ. ಪೇರೆಂಟ್ಸ್ ಅನ್ಸತ್ತಾ? ಯು ಶುಡ್ ಬಿ ಎ ಡಿಸಿಷನ್ ಮೇಕರ್, ನಾಟ್ ಎ ಡಿಸಿಷನ್ ಟೇಕರ್. ಇನ್ನೊಂದಷ್ಟು ಜನ ಇದೆಲ್ಲ ಹೇಳ್ತೀರಾ, ಎಲ್ಲದಕ್ಕೂ ಓಕೆ ಅಂತಾರೆ.
ನಾನು ಎಲ್ಲೋ ಕೇಳಿದ್ದೆ ಕಂಪನಿ ಓಡಾಟ ಎಷ್ಟು ಸ್ಕ್ಯಾಮ್ ಆಗಿದೆ, ಎಷ್ಟು ಸ್ಕೀಮ್, ಇದು ಸ್ಕೀಮ್ ಎಷ್ಟು ಸ್ಕ್ಯಾಮ್ ಆಗಿದೆ ಗೊತ್ತಾ? ಇದ್ರ ಬಗ್ಗೆ ಎಲ್ಲ ತುಂಬಾ ನೆಗೆಟಿವ್ ಇದೆ ಹೊರಗಡೆ. ಇದ್ರ ಬಗ್ಗೆ ಚೈನ್ ಹೇಳಿದಾರ, ಸುಮಾರು ಜನ ಹೇಳ್ತಾರ. ಅವ್ರಿಗೆ ನಾನು ಹೇಳೋದೇನಂತಂದ್ರೆ, ಎಸ್ ಯು ಆರ್ ಪರ್ಫೆಕ್ಟ್ಲಿ ರೈಟ್. ದಿಸ್ ಇಂಡಸ್ಟ್ರಿ ಹ್ಯಾವ್ ಸೋ ಮೆನಿ ನೆಗೆಟಿವ್ ಥಿಂಗ್ಸ್ ಔಟ್ಸೈಡ್. ಬ್ಯಾಂಕ್ ಎಕ್ಸಾಂಪಲ್ ಕೊಡಿ. ಸೊ ಈ ತರ ಅದಕ್ಕೆ 3 ಫೇಸ್ ಇದೆ. ಫಸ್ಟ್ ರಿಜೆಕ್ಷನ್ ಫೇಸ್, ನೆಗೆಟಿವ್ ಫೇಸ್. ಸಾಕಷ್ಟು ಸರ್ ಹೇಳಿದ್ರಲ್ಲ ಬ್ಯಾಂಕ್ದು ಸೇಮ್. ಆಮೇಲೆ ಕಾಂಪಿಟೇಟಿವ್ ಫೇಸ್. ಆಲ್ರೆಡಿ ನೆಗೆಟಿವ್ ಫೇಸ್ ಇಂದ ಈಗ ಆಲ್ರೆಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಾಂಪಿಟೇಟಿವ್ ಫೇಸ್ ಬಂದಿದೆ. ನೆಕ್ಸ್ಟ್ ಗ್ರೋತ್ ಫೇಸ್ ಆಗುತ್ತೆ. ಇದಾಗಬೇಕು ಅಂತಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಅಂಡ್ ಇದು ಏನಕ್ಕಾಗಿದೆ? ನಾನು ಐ ಆಮ್ ನಾಟ್ ಎ ಫೂಲ್ ಟು ಬಿಕಮ್ ಅ ಫೂಲ್. ಹೇಳಿ, ಐ ಆಮ್ ನಾಟ್ ಎ ಫೂಲ್ ಟು ಬಿಕಮ್ ಅ ಫೂಲ್. ನಂಗೆ ಇದ್ರ ಬಗ್ಗೆ ಅನ್ಕೊಂಡಾಗ ನಾನು ಹೋದೆ, ಸರ್ಚ್ ಮಾಡಿದೆ, ರಿಸರ್ಚ್ ಮಾಡಿದೆ. ಸುಮ್ಮನೆ ಏನು ಕೇಳ್ದಲ್ಲ, ಯಾರೋ ಒಬ್ಬ ಹೇಳಿದ್ದು ಕೇಳ್ಕೊಳ್ಳೋ ಅಂತ ದಡ್ಡ ನಾನಲ್ಲ. ಸ್ಟಡಿ ಮಾಡಿ ತಿಳ್ಕೊಂಡೆ. ಇದರಲ್ಲಿ 2 ಸಿಚುವೇಶನ್ ಇಂದ ಈ ತರ ಆಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್. ಒಂದು ಸಿಚುವೇಶನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್. ಎಸ್ ಐ ಅಗ್ರಿ, ಈ ತರ ಆಗಿದೆ. ಹೌದು, ನೆಗೆಟಿವ್ ಇದೆ, ಕಂಪ್ನಿಗಳು ಓಡಾಟೋಗಿದೆ. ಎಸ್ ಐ ಅಗ್ರಿ. ಬಟ್ ಯಾವ ತರ ಕಂಪ್ನಿಗಳು ಓಡಾಟೋಗಿದೆ ಯೋಚನೆ ಮಾಡಿದ್ಯಾ? ಮನಿ ಸರ್ಕ್ಯುಲೇಷನ್ ಸ್ಕೀಮ್. ಇಟ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಪ್ರಾಡಕ್ಟ್. ಮನಿ ಸರ್ಕ್ಯುಲೇಟಿಂಗ್ ಸ್ಕೀಮ್ ಇರುತ್ತಲ್ಲ, ನಾನು 1,000 ರೂಪಾಯಿ ಹಾಕು, ಇವ್ರ ಹತ್ರ 1,000 ರೂಪಾಯಿ, ಇವ್ರ ಹತ್ರ 1,000 ರೂಪಾಯಿ ಹಾಕ್ಸು, ನನಗೆ 2,000 ರೂಪಾಯಿ ಬರುತ್ತೆ. ಇವ್ರ ಹತ್ರ ಹಾಕ್ಸು, ನಂಗೆ ಇಷ್ಟು ಬರುತ್ತೆ. ಇವ್ರ ಹತ್ರ ಇಷ್ಟು ಹಾಕ್ಸು, ಇಷ್ಟು ಬರುತ್ತೆ. ಅವ್ರಗಳು ಬರೀ ದುಡ್ಡು ಹಾಕಿಸ್ತಾ ಹೋದ್ರೆ ನನಗೆ ಇಷ್ಟು ದುಡ್ಡು ಬರುತ್ತೆ. ದಿಸ್ ಇಸ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್ ವಿಚ್ ಲೇಟರ್ ಆನ್ ಬಿಕೇಮ್ ಸ್ಕ್ಯಾಮ್. ದಿಸ್ ಇಸ್ ಕಾಲ್ಡ್ ಎಸ್ ಪಿರಮಿಡ್ ಸಿಸ್ಟಮ್. ಇದು ಪಿರಮಿಡ್ ಸಿಸ್ಟಮ್. ನಮ್ದು ಇಟ್ ಇಸ್ ಪ್ಯೂರ್ಲಿ ಬೈನರಿ ಸಿಸ್ಟಮ್. ಅದು ಯಾವುದಕ್ಕೂ ಪ್ರಾಡಕ್ಟ್ ಅನ್ನೋದಿರಲಿಲ್ಲ. ಇನ್ನು 6,000 ರೂಪಾಯಿ ಕೊಡ್ತಾರೆ, ಅದೇನಕ್ಕೆ? ಪ್ರಾಡಕ್ಟ್ಗೆ 6,000 ರೂಪಾಯಿ ನೀವು ಕೊಡ್ತಾ ಇರೋದು ಇನ್ವೆಸ್ಟ್ಮೆಂಟ್ ಅಲ್ಲ. ಯು ಆರ್ ಜಸ್ಟ್ ಪರ್ಚೇಸಿಂಗ್ ಅ ಪ್ರಾಡಕ್ಟ್. ಯು ಆರ್ ಜಸ್ಟ್ ಅಡ್ವರ್ಟೈಸಿಂಗ್. ಟ್ರೆಡಿಷನಲ್ದು MLM ಡಿಫ್ರೆನ್ಸ್ ನ ಅವ್ರಿಗೆ ಹೇಳಿ. ನೆಕ್ಸ್ಟ್ ಇನ್ನ ಫಸ್ಟ್ ಕಂಪನೀಸ್, ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗಿರ್ತಾರಲ್ಲ ಅವರು. ಇವತ್ತು ಲಾಗಿನ್ ಆದ, ಫುಲ್ ಎಕ್ಸೈಟ್ಮೆಂಟ್, ಫುಲ್ ಎನರ್ಜಿ ಹೋಗಿ ಲಾಗಿನ್ ಆದ. 2 ತಿಂಗಳು ಈ ಕಡೆ ತಿರುಗಿ ನೋಡಿರಲ್ಲ. 2 ತಿಂಗಳಾದ್ಮೇಲೆ ಅವ್ನ ಅಪ್ಲೈನು ಇಲ್ಲ, ಅವ್ನ ಆನ್ಲೈನು ಇಲ್ಲ, ಅವರು ಇರಲ್ಲ. ಸೊ ಇವನೇನ್ ಅಂತ ಅನ್ಕೋತಾನೆ, ಅಪ್ಲೈನ್ ಮಾಡ್ತಿಲ್ಲ, ಡೌನ್ಲೈನ್ ಮಾಡ್ತಿಲ್ಲ. ಅಪ್ಲೈನ್ ಮೋಟಿವೇಟ್ ಮಾಡ್ತಿಲ್ಲ ಅವನ್ನ ಕರ್ಕೊಂಡ್ಬಂದು ಮಾಡ್ಸಕ್ಕೆ. ಸೊ ದಟ್ ಅವನೇನ್ ಅನ್ಕೋತಾನೆ, ಅಪ್ಲೈನ್ ಹೋದ, ಡೌನ್ಲೈನ್ ಹೋದ, ಕಂಪ್ನಿನೂ ಹೊರಟೋಯ್ತು ಅಂತ ಅನ್ಕೋತಾರೆ. ಸೊ ದಟ್ ಅವನೇನಂತಾನೆ, ಇದ್ರಲ್ಲೆಲ್ಲ ನಾನು ಹಾಕಿದ್ದೀನಪ್ಪ, ಇವೆಲ್ಲ ನಾನು ಮಾಡಿದ್ದೀನಿ, ಏನು ಪ್ರಯೋಜನ ಇಲ್ಲ. ಸುಮ್ಮನೆ ದುಡ್ಡು ಹಾಕಿಸ್ಕೋತಾರೆ, ದುಡ್ಡು ಬರಲ್ಲ. ಅವ್ರಿಗೆ ಕೇಳಿ, ನೋಡೋ ಮೆಡಿಕಲ್ ಮಾಡ್ತಿದ್ಯಾ ಅಲ್ವಾ, ಎಷ್ಟು ವರ್ಷ? 5 ವರ್ಷ. ಇಂಜಿನಿಯರಿಂಗ್ 4 years. BSc 3 years. 20,000 ರೂಪಾಯಿ ಕೆಲಸ ತಗೊಳಕ್ಕೋಸ್ಕರ 3 ವರ್ಷ 4 ವರ್ಷ 5 ವರ್ಷ ಕಮಿಟ್ ಆಗಿ ಓದ್ತೀಯ ಅಲ್ವಾ, ಕಮಿಟ್ ಆಗಿ ನಾಲೆಜ್ ತಗೋತೀಯ ಅಲ್ವಾ. 2 ಲಕ್ಷ ತಗೋಬೇಕು ಅಂತಂದ್ರೆ 3 ತಿಂಗಳು ಬಂದು ಈ ಕಡೆ ಬಂದ್ಬಿಟ್ಟು 3 ತಿಂಗಳು 6 ತಿಂಗಳು ಅಂತ ಹೊರಟೋದ್ರೆ ನಿನ್ ಸಿಗತ್ತಾ? ಈ ತರ ಮಾಡ್ಕೊಂಡಿರೋರು ಈ ತರ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರೆ, ದಿಸ್ ಇಸ್ ದ ಮೇನ್ ರೀಸನ್. ನಾನು ಇದನ್ನ ಹುಡುಕಿ ಸರ್ಚ್ ಮಾಡಿ ಅಪ್ಲೈನ್ಸ್ ನ ಕೇಳಿ ಎಲ್ಲೆಲ್ಲೂ ಬುಕ್ಸ್ ಓದಿ ಇದೆಲ್ಲ ತಿಳ್ಕೊಂಡು ನಾನು ರೆಡಿ ಮಾಡ್ಕೊಂಡಿರೋದು. ಇದು ನನ್ನ ಎಕ್ಸ್ಪೀರಿಯನ್ಸ್. ಫಾರ್ ಎಕ್ಸಾಂಪಲ್, ಯಾವ ಕಾಲೇಜ್ ನೀವು ಓದಿದ್ದು? ಯುವರಾಜ ಕಾಲೇಜ್ ಮೈಸೂರು. ಯುವರಾಜ ಕಾಲೇಜ್ ಓದಿದ್ಯಾ? ಯುವರಾಜ ಕಾಲೇಜ್ ಓದಿರೋನು, ಯುವರಾಜ ಕಾಲೇಜ್ ಅಲ್ಲಿ ಟಾಪ್ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ, ವರ್ಸ್ಟ್ ವೇಸ್ಟ್ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ. ಇಫ್ ಯು ಆಸ್ಕ್ ಅ ವರ್ಸ್ಟ್ ಅಂಡ್ ವೇಸ್ಟ್ ಕ್ಯಾಂಡಿಡೇಟ್ ಹೌ ಇಸ್ ಯುವರಾಜ, ಅವನು ಹೇಳ್ತಾನೆ ಚೆನ್ನಾಗಿಲ್ಲ, ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿಲ್ಲ, ಎಜುಕೇಶನ್ ಕೊಡಲ್ಲ, ಸರಿ ಇಲ್ಲ, ಕಾಪಿ ಹೊಡಿಯೋಕೆ ಬಿಡಲ್ಲ ಅಂತಾರೆ, ಚೆನ್ನಾಗಿಲ್ಲ ಕಾಲೇಜ್. ಯಾರು ಯುವರಾಜ್ಗಳ ಹತ್ರ ಹೋಗಿ ಕೇಳಿದ್ರೆ ಇದು ಆನ್ಸರ್ ಬರುತ್ತೆ. ಅದೇ ಟಾಪರ್ಸ್ ಹತ್ರ ಹೋಗಿ ಕೇಳಿದ್ರೆ ಯುವರಾಜ ಕಾಲೇಜ್ ಇಸ್ ದ ಬೆಸ್ಟ್ ಎಜುಕೇಶನ್ ಪ್ರೊವೈಡರ್ಸ್, ಎಜುಕೇಶನ್ ಸಿಸ್ಟಮ್, ಕಾಲೇಜ್ ಎನ್ವೈರನ್ಮೆಂಟ್ ಇದೆಲ್ಲ ಬೆಸ್ಟ್ ಇದೆ ಅಂತಾರೆ. ನೀವು ಸಕ್ಸಸ್ಫುಲ್ ಆಗಿರುವಂತ ನೆಟ್ವರ್ಕರ್ಸ್ ಹತ್ರ ಹೋಗಿ ಹೌ ಇಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಒಬ್ಬ ನೆಗೆಟಿವ್ ಹೇಳಿದ್ರೆ 70,000ಗೆ 7 ಪೇ ಮಾಡೋಗಿಲ್ಲ, ನಾನು ಫ್ರೀ ಆಗಿ ಕೊಡ್ತೀನಿ. ಒಬ್ಬನೇ ಒಬ್ಬ ಸಕ್ಸಸ್ಫುಲ್ ನೆಟ್ವರ್ಕ್ ಮಾರ್ಕೆಟರ್ ಆನ್ಸರ್ ಮಾಡಿದ್ರೆ ಮಾಡಲ್ಲ. ಬಿಕಾಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪವರ್ ಅವ್ರಿಗೆ ಗೊತ್ತಿರುತ್ತೆ. ಸುಮಾರು ಜನ ಕೇಳ್ತಾರೆ, ಆದ್ರೂ ದಡ್ರು ಕೇಳ್ತಾರೆ. ಇಲ್ಲಿ ಸಿಸ್ಟಮ್ ಅಲ್ಲಿ ಮೇಲ್ಗಡೆ ಏನಾಗಿರ್ತಾರಲ್ಲ, ಮೊದಲು ಟಾಪ್ ಲೀಡರ್ ಅಂತ ಅಂತಾರಲ್ಲ, ಅವರೆಲ್ಲ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ಕೆಳಗಡೆ ಬರ್ತಿದ್ಯಾ ನೀನು, ಆಗಲ್ಲ. ಅವರೆಲ್ಲ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಏನಾದ್ರೆ ಗೌರ್ಮೆಂಟ್ ಟ್ರೆಜರಿ ಈ ಕಡೆ ದುಡ್ಡು ಖಾಲಿ ಆದ ತಕ್ಷಣ ಖಾಲಿ ಆಗಿ ಹೋಗ್ತಾರೆ. ಅವ್ರು ಹೇಳ್ದಾಗ ಹೇಳಿ, ಈ ಡೌಟು ನನಗೆ,
ನನ್ನ ಲಾಗಿನ್ ಆಗಿ ಒಂದು ವಾರ ಆದ್ಮೇಲೆ ಬಂತು. ಬಿಕಾಸ್ ಎಲ್ಲದಕ್ಕೂ ಹಂಗೆ ಏ ಹೇ 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 ಅಂತಂದ್ರೆ ಗೊತ್ತಾಗೋಗುತ್ತೆ. ನನ್ಗೆ ಹೇಳಿ ನಾನು ಲಾಗಿನ್ ಆಗಿ ಒಂದು ವಾರ ಆದ್ಮೇಲೆ ಸೇಮ್ ಡೌಟ್ ಬಂತು ಬ್ರೋ ನನಗೆ. ಅಪ್ಲೈನ್ ನನಗೆ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸಿದ್ರು ಅಂದ್ರೆ ನಂಗೊಂದು ಪೆನ್ ಪೇಪರ್ ಕೊಟ್ಟರು. ಅರ್ಜುನ್, ಕನ್ಸಿಡರ್ ಟಾಪ್ 10 ಲೀಡರ್ಸ್ ಅಲ್ಲಿ ನೀವು 3rd ಪೊಸಿಷನ್ ಅಲ್ಲಿ ಇದ್ದೀರಾ. ನಿಮ್ಮ ಪೊಸಿಷನ್ ಬ್ಲಾಕ್ ಆಗಿದೆ, ನೀವು ಐಡಿ ಆಕ್ಟಿವ್ ಮಾಡ್ಕೊಂಡಿದ್ದೀರಾ. 1 ವರ್ಷ ಸಖತ್ತಾಗಿ ಒಂದ್ ಕಡೆ ಸೂಪರ್ ಆಗಿ ನಡ್ಕೊಂಡು ಹೋಗುತ್ತೆ. ನೀವು ಲಾಗಿನ್ ಆಗಿದ್ದೀರಾ, 3rd ಪೊಸಿಷನ್ ಲಾಗಿನ್ ಆಗಿದ್ದೀರಾ, ಸಖತ್ತಾಗಿ ಟೀಮ್ ಬಿಲ್ಡ್ ಆಗ್ತಾ ಇದೆ. 1 lakh ಟೀಮ್ ಇದೆ. ಇನ್ಕಮ್ ಬರುತ್ತಾ? ಹೇಳಿರಂಗೆ ನಿಂಗೆ ಇನ್ಕಮ್ ಬರುತ್ತಾ? ಇಲ್ಲ. ಅದೇ ನೀನು ಇಲ್ಲಿ ಲಾಗಿನ್ ಆಗ್ತೀಯ, ಈ ಕಡೆ ಟೀಮ್ ಬಿಲ್ಡ್ ಮಾಡ್ತೀಯ, ಇನ್ಕಮ್ ಮಾಡ್ತೀಯ, ನಿಂಗೆ ಇನ್ಕಮ್ ಬರುತ್ತಾ? ಹಿಯರ್ ಪ್ಲೇಸ್ಮೆಂಟ್ ಅಲ್ಲ ಮ್ಯಾಟರ್, ಪ್ಲೇಸ್ಮೆಂಟ್ಗಿಂತ ಪ್ರೊಡಕ್ಟಿವಿಟಿ ಇಲ್ಲಿರೋದು. ಇಲ್ಲಿ ಯಾರು ಫಸ್ಟ್ ಲಾಗಿನ್ ಆದ್ರು ಅಂತ ಬರಲ್ಲ, ಇಲ್ಲಿ ಯಾರು ಫಾಸ್ಟ್ ಆಗಿ ಟೀಮ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನೋದು ಬರೋದು. ನೀನು ಫಸ್ಟ್ ಆದ್ರೆ ಪ್ರಯೋಜನ ಇಲ್ಲ, ಫಾಸ್ಟ್ ಆಗಿ ಹೋಗ್ತಾ ಇದೆಯಾ ಸಿಗತ್ತೆ ನಿಮಗೆ. ಸರಿನಪ್ಪ, ಆಯ್ತು ಬಿಡು, ನಾನು ಇದೆಲ್ಲ ಓಕೆ ಲಾಗಿನ್ ಆಗ್ತೀನಿ. ಒಂದೇ ಒಂದು ಡೌಟ್ ಇದೆ, ಚೇಂಜ್ ಸಿಸ್ಟಮ್ ಏನೋ ಚೇಂಜ್ ರೆಸ್ಪೆಕ್ಟ್ ಹಾಕಿಲ್ಲ ನಾನು, ಇಲ್ಲಂದ್ರೆ ತೋರಿಸ್ತದೆ ಯಾ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ. ರಾಜು ಬ್ರೋ ಈ ಬೈ ಮತ್ತೆ ನಿಮ್ಗೆ ಚೇಂಜ್ ತೋರಿಸಿದ್ರು, ಅದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಬ್ರೋ. ಓಕೆ, ಅವ್ರು ಹೇಳ್ತಾರೆ ಚೇಂಜ್ ಸಿಸ್ಟಮ್ ಅಂತಾನೆ ಅಂತಾರ, ನಿಮಗೆ ಗೊತ್ತು ಇದು ಹೇಗೆ ಅಂತ. ಓಕೆ, ಅವ್ರು ಹೇಳಿ ಹೌದು ಚೇಂಜ್ ಸಿಸ್ಟಮ್ ಏನ್ ಇವಾಗ ನಿಂಗೇನಾದ್ರು ಪ್ರಾಬ್ಲಮ್ಮಾ? ಚೇಂಜ್ ಸಿಸ್ಟಮ್ ಅಪ್ಪ, ಚೇಂಜ್ ಸಿಸ್ಟಮ್ ನಿಂಗೇನು ಪ್ರಾಬ್ಲಮ್ಮು ಹೇಳು. ಅವನು ಗೊತ್ತಿಲ್ಲ ಚೇಂಜ್ ಸಿಸ್ಟಮ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ಅವನಿಗೆ ಗೊತ್ತಿಲ್ಲ. ಯಾರೋ ಒಬ್ಬ ಅವನ XYZ ಯಾರೊಬ್ಬ ಹೇಳಿರ್ತಾನೆ, ಅವನ ಮಿಸ್ಟರ್ ದಕ್ಷಿಕಾಮಣಿ ಇವ್ನಿಗೆ ಹೇಳಿರ್ತಾನೆ, ಇವ್ನು ಜೂನಿಯರ್ ದಕ್ಷಿಕಾಮಣಿ ಬಂದು ನಿಮ್ಮ ಹತ್ರ ಕೇಳ್ತಾ ಇರ್ತಾನೆ ಇದು ಚೇಂಜ್ ಸಿಸ್ಟಮ್. ಅದೊಂದು ಬಿಟ್ರೆ ನಾನು ಅವ್ರು ಸುಮಾರು ಜನ ಕೇಳ್ತೀನಿ, ಒಂದೇ ಒಂದು ರೀಸನ್ ಬರೀ ಇದು ಫೇಕ್ ಇಲ್ಲಿಗಲ್ ಅಂತ, ಒಂದೇ ಒಂದು ರೀಸನ್ ಬರೀ ಮ್ಯಾಕ್ ತೆಕ್ಕೊಂಡು, ಒಂದು ರೀಸನ್ ಇದು ಫೇಕ್ ಇದು ಇಲ್ಲೀಗಲ್, ಒಂದು ರೀಸನ್ ಬರೀ ಮ್ಯಾಕ್ ಬುಕ್ ತಗೊಂಡು ಬರೀತಾನ ಇಲ್ಲ, ಸುಮ್ಮನೆ ಅವನಿಗೆ ಗೊತ್ತಷ್ಟೇ ಇದು ಫೇಕ್ ಇದು ಇಲ್ಲೀಗಲ್ ಇದು ಚೇಂಜ್. ಇನ್ಫ್ಯಾಕ್ಟ್ ಎಕ್ಸಾಂಪಲ್ ಕೊಟ್ಟು ನಾನು ಚೇಂಜ್ ಇಲ್ಲಿ ಎಷ್ಟು ಜನಕ್ಕೆ ಸರ್ನೇಮ್ ಇದೆ? ಓಕೆ, ನಿಮ್ಮ ಸರ್ನೇಮ್ ಮಹಂತಿ, ನಿಮ್ಮ ಫಾದರ್ ನೇಮ್ ಸೇಮ್. ಓಕೆ, ನಿಮ್ಮ ತಾತನ ಹೆಸರು ಮಹಂತಿ, ಅವರ ತಾತನ ಹೆಸರು ಯಾವುದೋ ಒಂದು ಮಹಂತಿ ಮಾಡಿ, ಅವರ ತಾತನ ಹೆಸರು ಇನ್ನೊಂದು ಮಹಂತಿ ಮಾಡಿ, ಅವರ ತಾತನ ಹೆಸರು. ಕಂಗ್ರ್ಯಾಚುಲೇಷನ್, ಹುಟ್ಟಿರೋದೇ ನಿಮ್ ಚೈನ್ ಅಲ್ಲಪ್ಪ, ಮಾಡೋದು ಬೆಳೆಯೋ ಚೈನ್ ಅಲ್ಲಿ ಬೆಳೆಯಲ್ವಾ? ಇಸ್ ಇಟ್ ದ ಸೇಮ್ ಥಿಂಗ್? ಇಸ್ ಇಟ್ ದ ಸೇಮ್ ಚೈನ್? ಓಕೆ, ಚೈನ್ ಸಿಸ್ಟಮ್ ಅಂತ ಅಂದಿಲ್ಲ, ಯಾವ ಸಿಸ್ಟಮ್ ವಿತೌಟ್ ಚೈನ್ ನಡೀತಾ ಇದೆ ಹೇಳಿ? ಸ್ಕೂಲ್, ಕಾಲೇಜಸ್, ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್, ಅಂಬಾನಿ, ವಾರನ್ ಬಫೆಟ್, ಯಾರ್ಯಾರು ದೊಡ್ಡ ದೊಡ್ಡವ್ರು ಇದ್ದಾರೆ ಅಷ್ಟೆಲ್ಲ ಬೇಡ. ನಿಮ್ ಪ್ರಿನ್ಸಿಪಲ್, ನಿಮ್ ಸ್ಕೂಲ್ ಓದಿದ್ಯಾ ಅಲ್ವಾ, ಕಾಲೇಜ್ಗೆ ಹೋಗಿದ್ಯಾ ಅಲ್ವಾ, ಆರ್ಮಿ, ನೇವಿ, ಏರ್ಫೋರ್ಸ್, ಡಿಫೆನ್ಸ್ ಇದೆ ಅಲ್ವಾ, ಗೌರ್ಮೆಂಟ್ ಇದೆ ಅಲ್ವಾ, ಕಾಂಗ್ರೆಸ್, ಬಿಜೆಪಿ, JDS ಯಾವುದೇ ಇರ್ಬೋದು, ಅದು ಚೈನ್ ಸಿಸ್ಟಮ್ ಐತಾನೆ. ಸ್ಕೂಲಿಂಗ್ ಚೈನ್ ಸಿಸ್ಟಮ್ ಐತಾನೆ, ಎಲ್ಲಾನು ಚೈನ್ ಸಿಸ್ಟಮ್ ಅಲ್ಲೇ ಇರುವಾಗ ನೀನ್ ಯಾವ್ದೋ ಬೇರೆ ಸಿಸ್ಟಮ್ ತರ ಅನ್ಕೊಂಡ್ರೆ ಇದನ್ನ ಕರೆಕ್ಟ್ ಆಗಿ ಹೇಳಬೇಕಿದ್ರೆ ನಾನು ಬಿಟ್ಬಿಡ್ತೀನಿ. ಒಂದು ರೀಸನ್ ಕೊಡು, ಚೈನ್ ಸಿಸ್ಟಮ್ ಹೌದು, ಐ ಆಮ್ ಪ್ರೌಡ್ ಟು ಬಿ ಇನ್ ದಿಸ್ ಚೈನ್ ಸಿಸ್ಟಮ್. ನಿಂಗೇನ್ ಪ್ರಾಬ್ಲಮ್ ಹೇಳು? ಇದು ಜನನ್ ಜಾಯಿನ್ ಮಾಡ್ಸೋದು, ಅದಕ್ಕೆ ಇದು ಚೈನ್ ಸಿಸ್ಟಮ್. ಲೋ, ಹೊರಗಡೆ ಜನ ಬೇರೆ ಜನನ ಬ್ರೇಕ್ ಮಾಡೋದ್ರಲ್ಲಿ ಮುರಿಯೋದ್ರಲ್ಲಿದ್ದಾರೆ, ನೀನ್ ಇಲ್ಲಿ ಜಾಯಿನ್ ಮಾಡೋ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಜಾಯಿನ್ ಮಾಡೋ ಒಳ್ಳೆ ಕೆಲಸ ಮಾಡ್ತಿದ್ಯಾ. ಐ ಆಮ್ ಪ್ರೌಡ್ ಟು ಜಾಯಿನ್ ಪೀಪಲ್ ಹಿಯರ್. ಫೈನ್. ಸೊ ಸುಮಾರು ಜನ ಆಯ್ತಪ್ಪ ಈ ಚೈನ್ ಸಿಸ್ಟಮ್ ಅಲ್ಲ, ಕಂಪನಿ ಓಡೋದಾದ್ರೆ ಏನ್ ಮಾಡೋದು?
ಏನ್ ಮಾಡೋದು? ಕಂಪನಿ ಅವ್ರು ಕೇಳ್ತಾರೆ, ಕಂಪನಿ ಓಡಾಟೋದ್ರೆ ಏನ್ ಮಾಡೋದು ಕೇಳಿ, ಏನ್ ಮಾಡೋದು? ಡೂಡ್, ನಂಗೆ ಒಂದು ಥಿಂಗ್ ಕನ್ಫರ್ಮ್ ಮಾಡು, ನಾಳೆ ಮಾರ್ನಿಂಗ್ ನಾನು ₹1,00,000 ಕೊಡ್ತೀನಿ, ನೀನು ಬರ್ತೀಯಾ? ಗ್ಯಾರಂಟಿನಾ? ನೀನು ಓಡಾಟೋದ್ರೆ ನಾನು ಓಡೋಗಲ್ಲ ಕಣ, ನಂಗೆ ಪ್ರೂಫ್ ಬೇಕು. ಓಡಾಟೋದ್ರೆ ನಾನು ಏನು ಮಾಡಲಿ? ಇಲ್ಲ, ನಾನು ಓಡಾಟೋಗಲ್ಲ. ಅದು ಹೇಗೆ ಹೇಳ್ತಾ ಹೇಳು. ಅವನಿಗೆ ಕೇಳಿ. ಅವ್ರು ಕೇಳ್ತಾರೆ, ಕಂಪನಿ ಓಡಾಟೋದ್ರೆ ಅಂದ್ರೆ ನಾಳೆ ನೀನು ಓಡಾಟೋದ್ರೆ ನಾನು ಏನು ಹೇಳಿ? ಹೇಳು, ಗ್ಯಾರಂಟಿ ಕೊಡ್ತೀಯಾ ನಾಳೆ ನೀನು ಓಡೋಗಲ್ಲ ಅಂತ? ಹೋಗಿ ಕೊಡ್ತೀನಿ. ಹೇಗೆ? ನಮ್ಮ ಮನೆ ಹತ್ರ ನಾನು ಇರ್ತೀನಿ, ಕಂಪನಿ ಅಥವಾ ಮನೆ ಹತ್ರ ಅದಿರುತ್ತೆ. ಅವ್ರಿಗೆ ಹೇಳಿ, ನೋಡೋ ಜಸ್ಟ್ ನೀನು ಓಡೋಗಲ್ಲ ಅಂತ ನಂಗೆ ಗ್ಯಾರಂಟಿ ಕೊಡು, ಕಂಪನಿ ಓಡೋಗಲ್ಲ ಅಂತ ನನ್ಗೆ ಬಾಂಡ್ ಪೇಪರ್, ನೀನು ಓಡೋಗಲ್ಲ ಅಂತ ನನಗೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡು, ಕಂಪನಿ ಓಡೋಗಲ್ಲ ಅಂತ ನಾನು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ಓಕೆನಾ? ಡೀಲ್? ಫೈನ್. ಜಾಸ್ತಿ ಹೇಳಕ್ ಹೋಗ್ಬಿಡಿ, ಕಷ್ಟಪಡ್ಬೇಕು. ಸೊ ಅವ್ರಿಗೆ ಹೇಳಿ 30 days ಮನಿ ಬ್ಯಾಕ್ ಗ್ಯಾರಂಟಿ ಕೊಟ್ಟಿದೆ. ಆಮೇಲೆ ಫೂಲ್ ಟು ಬಿಕಮ್ ಅ ಫೂಲ್. ಇದನ್ನ ಅಷ್ಟಿದ್ದಲೇ ನೋಡ್ದಲೇ ನಾನು ಸುಮ್ಮನೆ ಜಾಯ್ನ್ ಆಗೋಗಿದ್ದೀನ? ಆಮೇಲೆ ಫೂಲ್ ಟು ಬಿಕಮ್ ಅ ಫೂಲ್? ನೋ, ರೈಟ್? ನಾನು ಇದನ್ನೆಲ್ಲ ಸರ್ಚ್ ಮಾಡಿದ್ದಾನೆ ಲಾಗಿನ್ ಆಗಿ. ಕಂಪ್ನಿ ಓಡಾಟೋದ್ರೆ ನಾನು ಪ್ರಮೋಟ್ ಮಾಡ್ತೀನಿ ಅನ್ನೋ ದಡ್ಡ ಮಾಡ್ತೀನಾ? ಇಲ್ಲ, ಕಾನ್ಫಿಡೆನ್ಸ್. ಸುಮಾರು ಜನ ಇದನ್ನ ಹೇಳಿದಾಗ, ಯುವರ್ ಪ್ರಾಡಕ್ಟ್ ಈಸ್ ಟು ಕಾಸ್ಟ್ಲಿ. ಏನು ಪ್ರಾಡಕ್ಟ್ ಇಷ್ಟೊಂದು ರೇಟ್ ಇದೆ, ನಾನು ₹60 ಪೆಟ್ರೋಲ್ ಹಾಕ್ಸೋದು, ನೀವು ಹೋಗಿ ₹600 ತಗೊಂಡ್ಬನ್ನಿ ಅಂತೀರಾ? ನಾನು ಹೆಂಗೆ ಬ್ರೋ ತರಲಿ? ಒಂದು ಕೆಲಸ ಮಾಡೋಣ, ಪ್ರತಿದಿನ ₹60 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ತೀನಿ. ಓಕೆನಾ? ಅವ್ರಿಗೆ ಹೇಳಿ, ಒಂದು ಅರ್ಥ ಮಾಡ್ಕೋಬೇಕು, ನಾನು ಇದನ್ನ ಲೈಫಲ್ಲಿ ಇದು ನನ್ನ ಅಜೆಂಡಾ ಅಂತ ತಗೊಂಡಿದ್ದೀನಿ. ಪ್ರಾಡಕ್ಟ್ ಕಾಸ್ಟ್ಲಿ ಅಲ್ಲ, ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ಕೆ ಇರೋ ನಮ್ಮ ವ್ಯಾಲ್ಯೂ ಇಸ್ ವೆರಿ ಲೆಸ್. ಶಾರುಖ್ ಖಾನ್ ಹೋಗ್ತೀನಿ, ಶಾರುಖ್ ಖಾನ್ ಹತ್ರ ಹೋಗ್ತೀನಿ, ಸರ್ ಜಸ್ಟ್ ₹6,000 ಸರ್ ಪ್ರಾಡಕ್ಟ್ ಅಂತಂದ್ರೆ ಅವ್ರೇನಂತಾರೆ, ಈಸ್ ಇಟ್ ಜಸ್ಟ್ 6,000? ನಮ್ಮ BMW ಕಾರ್ ಹಾಕ್ಬೋದಾ? ಮೈಲೇಜ್ ಕೊಡತ್ತಾ ಅಂತಾರೆ. ಸರ್ ಬರೀ 12,000. ಹೌದಾ? ಇಷ್ಟೊಂದು ಕಮ್ಮಿನಾ ಅಂದ್ರಲ್ವಾ? ಆದ್ರೆ ಮನೆ ಹತ್ರ ಯಾರು ಟಾಟಾ ನ್ಯಾನೋ ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ₹12,000 ಅಂತಂದ್ರೆ ಏನಂತಾರೆ? ಏನಕ್ಕೆ ಕಾಸ್ಟ್ಲಿ? ಸೇಮ್ ಪ್ರಾಡಕ್ಟ್ ಶಾರುಖ್ ಖಾನ್ ಹತ್ರ ಹೋಗಿದ್ದಕ್ಕೆ ವೆರಿ ಚೀಪ್ ಅಂದ್ರು, ಇದೇ ಪ್ರಾಡಕ್ಟ್ ನಾನು ಅವನ ಹತ್ರ ಹೋಗಿದ್ದಕ್ಕೆ ತುಂಬಾ ಕಾಸ್ಟ್ಲಿ ಅಂತ ಇದ್ದಾನೆ. ಏನಕ್ಕೆ ಇರ್ಬೋದು ಇದು? ಇದು ಶಾರುಖ್ ಖಾನ್ಗೆ ತುಂಬಾ ಚೀಪ್, ಇದು ಅವನಿಗೆ ತುಂಬಾ ಕಾಸ್ಟ್ಲಿ. ಅಂದ್ರೆ ನನ್ನ ವ್ಯಾಲ್ಯೂ ಎಲ್ಲಿದೆ ನಾನು ಯೋಚನೆ ಮಾಡ್ಕೋಬೇಕು. ಒಂದು ಸಲ ಪರ್ಚೇಸ್ ಮಾಡು, ಒಂದು ಸಲ ಕಾಸ್ಟ್ಲಿ ಪ್ರಾಡಕ್ಟ್ ಅಂತ ನಿಂಗೆ ಅನ್ಸುತ್ತೆ. ಪ್ರತಿ ತಿಂಗಳು 6 ಲಕ್ಷ ಬರ್ತಾ ಇರುತ್ತೆ, 15 ಲಕ್ಷ ಬರ್ತಾ ಇರುತ್ತೆ. ಕಾಸ್ಟ್ಲಿ ಅನ್ಸುತ್ತೆ ನನಗೆ ಏನಾದರೂ. ಈ ಪ್ರಾಡಕ್ಟ್ ನಿನಗೆ ತುಂಬಾ ಕಾಸ್ಟ್ಲಿ ಅನ್ನಿಸ್ತಾ ಇದೆ ಅಂತಂದ್ರೆ ಯು ಶುಡ್ ಸ್ಟಾರ್ಟ್. ಬಿಕಾಸ್ ಇದನ್ನ ಸ್ಟಾರ್ಟ್ ಮಾಡಿದ್ಯಾ ಅಂತಂದ್ರೆ ನಿನಗೆ ಯಾವ ಪ್ರಾಡಕ್ಟ್ ಕಾಸ್ಟ್ಲಿ ಅಂತ ಅನ್ಸಲ್ಲ.